ಒಂದು ವಾಕ್ಯ ಭಾಗವನ್ನು ಓದಿ ನಾವು ಪ್ರಾರ್ಥನೆ ಮಾಡಿ ಮುಂದಿನ ಸಮಯವನ್ನು ಬೆನ್ನಿಸಲು ಕೊಡೋಣ. ಕೀರ್ತನೆ 119ರಿಂದ ಇವತ್ತಿನ ವಾಕ್ಯ ಭಾಗ 49ರಿಂದ 56ರವರೆಗೆ. 49ರಿಂದ 56ರವರೆಗೆ ವಾಕ್ಯ ಭಾಗ ನೋಡೋಣ. ಪಾಸ್ಟರ್ ನಾಗರಾಜ್ ಓದ್ತೀರಾ? ಎಸ್ ಪಾಸ್ಟರ್. 49ರಿಂದ 56ರವರೆಗೆ ಕೀರ್ತನೆ 119. ಓದಿ ಪಾಸ್ಟರ್. ಅರಸುಗಳ ಮುಂದೆಯೂ ನಿನ್ನ ಕಟ್ಟೆಗಳ ವಿಷಯದಲ್ಲಿ ಮಾತಾಡುವೇನು. ನಾಚಿಕೆ ಪಡು ಪಾಸ್ಟರ್. 49 ನಾಗರಾಜ್ ಪಾಸ್ಟರ್ ಅವರೇ, 49 ವಚನದಿಂದ ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೆ ಕೇಳಿದ ಪಾಸ್ಟರ್. ನಿನ್ನ ವಾಗ್ದಾನವನ್ನು ನಿನ್ನ ಸೇವಕರಿಗೋಸ್ಕರ ನೆನಪು ಮಾಡಿಕೋ. ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದ್ದೇನಲ್ಲ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಅಲ್ಲಿ ಇದೇ ನನಗೆ ಆದರಣೆ. ಗರ್ವಿಷ್ಠನು ನನ್ನನ್ನು ಬಹಳವಾಗಿ ಹಾಸ್ಯ ಮಾಡಿದರು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಬಿಡಲಿಲ್ಲ. ಯೆಹೋವನೇ, ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಂಡಿದ್ದೇನೆ. ನಿನ್ನ ಧರ್ಮಶಾಸ್ತ್ರ ಭ್ರಷ್ಟರಾದ ದುಷ್ಟರಿಗಾಗಿ ಉರಿಗೊಂಡಿದ್ದೇನೆ. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು. ಯೆಹೋವನೇ, ರಾತ್ರಿಯಲ್ಲಿ ನಿನ್ನ ನಾಮವನ್ನು ಸ್ಮರಿಸಿಕೊಳ್ಳುತ್ತೇನೆ. ನಿನ್ನ ಧರ್ಮಶಾಸ್ತ್ರವನ್ನು ಕೈಗೊಳ್ಳುತ್ತೇನೆ. ನಿನ್ನ ನಿಯಮಗಳನ್ನು ಅನುಸರಿಸುವುದರಿಂದ ಇದೆಲ್ಲ ನನಗೆ ದೊರಕಿತು. ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿಗೆ ಪ್ರಾರಂಭಿಸೋಣ. ಜೀವ ಸ್ವರೂಪ ಅಂತ ದೇವರೇ, ಪರಲೋಕದ ತಂದೆಯೇ, ಈ ಒಂದು ನೂತನ ದಿನಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಮ್ಮನ್ನು ಕರ್ತನೆ ಬಲಪಡಿಸಿ ಮತ್ತೊಂದು ದಿನವನ್ನು ನಾವು ನೋಡುವಂತೆ ಕೃಪೆಯನ್ನು ಗ್ರಹಿಸಿದೆಯಾ. ನೀನು ಮಾಡಿದಂತೆಲ್ಲ ಉಪಕಾರಗಳಿಗಾಗಿ, ಮೇಲುಗಳಿಗಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯೊಂದಿಗೆ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ನಾವು ಹುಡುಕುವಂತೆ, ವಾಕ್ಯಗಳನ್ನು ಕೇಳುವಂತೆ ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಇದನ್ನು ನೋಡಿದಂತ ವಾಕ್ಯ ಭಾಗದ ಪ್ರಕಾರ ಕರ್ತನೆ ನಿನ್ನ ನುಡಿಯ ಮೂಲಕ ನಮ್ಮನ್ನು ಚೈತನ್ಯಗೊಳಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಎಲ್ಲಾ ಕರ್ತನೆ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಿನ್ನ ವಾಕ್ಯಗಳಿಂದ ನಮ್ಮನ್ನು ಜೀವಗೊಳಿಸು, ಚೈತನ್ಯಗೊಳಿಸು. ನಿನ್ನ ವಾಕ್ಯವೇ ನಮಗೆ ಪ್ರಾಧಾನ್ಯತೆಯಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮನ ಮೂಲಕ ಕರ್ತನೆ ನಮಗೆ ಬೋಧಿಸು, ಕಲಿಸು, ನಿನ್ನ ಮಾರ್ಗಗಳಲ್ಲಿ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ವಿಶೇಷವಾಗಿ IBM ಸೇವೆಗೋಸ್ಕರವಾಗಿ ಸ್ತೋತ್ರ. ಇದರ ಮೂಲಕ ನಮಗೆ ಕಲ್ಪಿಸಿಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಇರುವಂತೆಲ್ಲ ಪ್ರಾಧ್ಯಾಪಕರುಗಳಿಗಾಗಿ, ಅವರ ಸೇವೆಯ ಶ್ರಮೆ ಮತ್ತು ಅವರ ಒಂದು ಕರ್ತನೆ ಸಮರ್ಪಣೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಬೆನಿಸರವರನ್ನು, ಅವರ ಸೇವೆ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು. ಇದರ ಬೆಳೆಯ ಕರ್ತನೆ ಅವರು ನಮ್ಮ ಮಧ್ಯದಲ್ಲಿ ಕರ್ತನೆ ತಮ್ಮ ಈ ಒಂದು ಅಧ್ಯಯನವನ್ನು ಕರ್ತನೆ ಮುಂದುವರಿಸುವಾಗ ನಮಗೆ ವಿಶೇಷವಾದಂತ ಕೃಪೆಯನ್ನು ಗ್ರಹಿಸು. ಪರಲೋಕದ ಜ್ಞಾನವನ್ನು ಕೊಡು. ಕೇಳುವಂತ ವಿಷಯಗಳನ್ನು ಗ್ರಹಿಸುವಂತ ಮನಸ್ಸನ್ನು, ಏಕಾಗ್ರತೆಯನ್ನು ಪ್ರತಿಯೊಬ್ಬರಿಗೆ ಅನುಗ್ರಹಿಸುತ್ತೇವೆ. ಹೀಗೆ ಕರ್ತನೆ ನಮ್ಮನ್ನೇ ನಿನಗೆ ಒಪ್ಪಿಸಿಕೊಡುತ್ತಾ ನಮ್ಮನ್ನು ನಡೆಸಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುತ್ತೇವೆ ನಮ್ಮ ತಂದೆ. ಆಮೆನ್. ರೈಟ್, ಬಹಳ ಸಂತೋಷ ನಿಮ್ಮೆಲ್ಲರೂ ನೋಡುವಂಥದ್ದು. ಸಂದರ್ಭದಲ್ಲಿ ಮುಂದಿನ ಸಮಯವನ್ನು ನಾನು ಬೆಲ್ಲಿ ಸರ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. Thank you, Benny sir, for being with us this morning. And over to you, sir, for the rest of the time for teaching. Thank you, sir. Once again, it's a great joy to have you all this morning for our POULINE epistle class.
ಮತ್ತೊಂದರ್ತಿ ಈ ಒಂದು ಪೌಲನ ಪತ್ರಿಕೆಗಳ ಅಧ್ಯಯನಕ್ಕಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಮತ್ತು ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತಾ ಇದ್ದೇನೆ. In the previous classes, we were discussing about the introduction and the book of Galatians. ಕಳೆದ ಕ್ಲಾಸ್ ನಲ್ಲಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಒಂದು ಪರಿಚಯವನ್ನು ಮಾಡಿಕೊಟ್ವಿ. ಎಲ್ಲರೂ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ, ಕ್ಲಾಸಸ್ ನಲ್ಲಿ ಆಕ್ಟಿವ್ ಆಗಿರಿ, ನೋಟ್ಸ್ ತಗೊಳ್ಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. And then today we will be discussing the next letter, especially two books we are going to, two epistles that we are going to discuss today, that is, they are 1st and 2nd Thessalonians. ಈ ದಿನ ನಾವು ಕಲಿಯುತ್ತಿರುವಂತ ವಾಕ್ಯ ಭಾಗ ಅಥವಾ ಪುಸ್ತಕ ಯಾವುದಂದ್ರೆ ಮೊದಲನೇ ಮತ್ತು ಎರಡನೇ ಥೆಸಲೋನಿಕದವರ ಪತ್ರಿಕೆಗಳನ್ನು ಅಧ್ಯಯನ ಮಾಡಿ. This 1st and 2nd Thessalonians have a lot of interesting things in it, especially most of us like eschatology. So many of the eschatological issues are there in this book. ಈ ಮೊದಲನೇ ಮತ್ತು ಎರಡನೇ ಥೆಸಲೋನಿಕದವರ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡುವಾಗ ಆಸಕ್ತಿ ಪೂರ್ವಕವಾಗಿ ನಾವು ಕಲಿತುಕೊಳ್ಳುವಂತ ಅಂಶಗಳು ಪ್ರಮುಖವಾಗಿ ಅಂದ್ರೆ ಕ್ರಿಸ್ತನ ಎರಡನೇ ಬರೋಣದ ವಿಷಯವಾಗಿ ಮತ್ತೆ ಭವಿಷ್ಯದ ಸಂಗತಿಗಳ ವಿಷಯವಾಗಿ ಹೆಚ್ಚು ಪೌಲನು ನಮಗೆ ಮಾತನಾಡ್ತಾ ಇದ್ದಾನೆ. So we are going to see the background of the book of Thessalonians, 1st and 2nd Thessalonians, and then we'll go through the outline of the books. ಮೊದಲನೇ ಮತ್ತು ಎರಡನೇ ಥೆಸಲೋನಿಕದವರ ಪತ್ರಿಕೆಯ ಹಿನ್ನೆಲೆಯನ್ನು ನಾವು ಗಮನಿಸಲಿಕ್ಕಿದ್ದೇವೆ. ಅದಾದ ಮೇಲೆ ಒಂದು ಔಟ್ಲೈನ್ ಅನ್ನು ನಾವು ಉಪಯೋಗಿಸಿ ಅದರ ಸಾರಾಂಶ ಮತ್ತು ಸಂದೇಶವನ್ನು ಕಲಿತುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. So let us see the authorship of the book. ಮೊದಲನೇದಾಗಿ ಈ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯ ಒಂದು ಗ್ರಂಥಕರ್ತನ ವಿಷಯವಾಗಿ ಯೋಚಿಸೋಣ. So in the church history, we don't see many oppose the Pauline authorship of these books, but here and there some of the liberal critics, they have challenged it, but we have ample amount of evidences to prove that Paul was an author, or Paul is an author of these 1st and 2nd Thessalonians. ಸಭಾ ಚರಿತ್ರೆಯಲ್ಲಿ ಮೊದಲನೇ ಮತ್ತು ಎರಡನೇ ಥೆಸಲೋನಿಕದವರ ಪತ್ರಿಕೆಯು ಪೌಲನಿಂದಲೇ ಬರೆಯಲ್ಪಟ್ಟಿದೆ, ಪೌಲನೇ ಗ್ರಂಥಕರ್ತನೆ ಎಂಬುದಕ್ಕೆ ಯಾವುದೇ ವಿವಾದಗಳಾಗಲಿ ಸಂಶಯಗಳಾಗಲಿ ಅಷ್ಟು ನಮಗೆ ಎದುರು ಬಂದಿರುವಂತದ್ದು ಕಾಣ್ತಾ ಇಲ್ಲ. ಆದರೆ ದೇವರ ವಾಕ್ಯವನ್ನು ಇದು ಪೌಲನಿಂದಲೇ ಬರೆಯಲ್ಪಟ್ಟಿದೆ ಎಂಬುದಾಗಿ ವಿವಾದಕ್ಕೆ ಒಳಪಡಿಸಿರ್ತಕ್ಕಂಥ ಕೆಲವು ಗುಂಪುಗಳಿದ್ದಾವೆ, ಲಿಬರಲ್ ಕ್ರಿಟಿಕ್ಸ್ ಎಂಬುದಾಗಿ ನಾವು ಕರಿತೇವೆ. ಸೊ ಅವರು ಇದು ಪೌಲನಿಂದ ಬರೆಯಲ್ಪಟ್ಟಿಲ್ಲ ಎಂಬುದಾಗಿ ಇದಕ್ಕೆ ತದ್ವಿರುದ್ಧವಾಗಿ ಮಾತನಾಡುವಂತ ವಿಷಯಗಳು ಕೂಡ ಉಂಟು. So we are not going to take the liberal criticism towards the authorship today, but we will see some of the evidences that we have to prove the authorship of Paul. ಲಿಬರಲ್ ಕ್ರಿಟಿಕ್ಸ್ ಅಥವಾ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡುವಂತ ಗುಂಪಿನ ವಿಷಯವಾಗಿ ನಾನು ಹೆಚ್ಚಾಗಿ ನಿಮ್ಮ ಜೊತೆಗೆ ಮಾತನಾಡುವುದಿಲ್ಲ. ಆದ್ರೆ ಇದಕ್ಕೆ ಅನುಗುಣವಾಗಿ ಈ ವಾಕ್ಯ ಭಾಗಗಳು ಪೌಲನಿಂದಲೇ ಬರೆಯಲ್ಪಟ್ಟಿವೆ ಎಂಬುದಾಗಿ ಹೇಳಿದಂತ ಜನರ ವಿಷಯವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. Let us see the external evidences. ಹೊರಗಿನ ಒಂದು ಪುರಾವೆಗಳನ್ನು ನೋಡೋಣ, ಬಹಿರಂಗವಾದಂತ ಪುರಾವೆಗಳು. So external evidences, we have Marcion canon. Marcion's canon is the Gentile canon of the New Testament. Marcion was a Gentile. He just wanted to remove all the Jewish book, Jewish authorship, the books of Jewish authors in the book. He just removed it, and he placed only the Pauline books and then the book of Luke in the New Testament canon. So in that
Marcion canon, we see that First and Second Thessalonians are attributed to Paul's authorship. ಪ್ರಥಮವಾಗಿ ಮೊದಲ 2 ಶತಮಾನಗಳಲ್ಲಿ ಮಾರ್ಷಿಯನ್ ಎಂಬತಕ್ಕಂತ ವ್ಯಕ್ತಿ ತನ್ನದೇ ಆದಂತಹ ಹೊಸ ಒಡಂಬಡಿಕೆಯ ಪುಸ್ತಕಗಳನ್ನು ಸೇರಿಸಿ ಇದು ಮಾತ್ರವೇ ಇಂಥ ವ್ಯಕ್ತಿಗಳಿಂದ ಬರೆಯಲ್ಪಟ್ಟಿರಬಹುದು ಎಂಬುದಾಗಿ ಸೂಚಿಸಿದ್ದಾನೆ. ಮತ್ತೆ ಇವನು ಅನ್ಯ ಮತಸ್ಥದಿಂದ ಬಂದಂತ ವ್ಯಕ್ತಿ ಆಗಿರುವ ಕಾರಣ ಆ ಯಹೂದ್ಯರಿಗೆ ವಿರುದ್ಧವಾಗಿದ್ದನು ಅಥವಾ ಯಹೂದ್ಯರನ್ನು ದ್ವೇಷಿಸುವಂತ ವ್ಯಕ್ತಿಯಾದ ಕಾರಣ ಯಹೂದ್ಯರಿಂದ ಏನೆಲ್ಲಾ ಬರೆಯಲ್ಪಟ್ಟಿದೆಯೋ ಅಥವಾ ಯಹೂದ್ಯರಿಗೆ ಏನೆಲ್ಲಾ ಬರೆಯಲ್ಪಟ್ಟಿದೆಯೋ ಅದು ನಿಜವಾಗಿಯೂ ದೇವರ ವಾಕ್ಯವಲ್ಲ ಎಂಬುದಾಗಿ ಅವರಿಗೆ ತದ್ವಿರುದ್ಧವಾಗಿ ನಿಂತುಕೊಂಡಂತ ವ್ಯಕ್ತಿ ಆದ ಕಾರಣ ತನ್ನದೇ ಆದಂತ ಮಾರ್ಷಿಯನ್ ಕ್ಯಾನಾನ್ ಎಂಬುದಾಗಿ ಅಥವಾ ಹೊಸ ಒಡಂಬಡಿಕೆಯಲ್ಲಿ ಇಷ್ಟೇ ಪುಸ್ತಕಗಳು ಇಂಥ ವ್ಯಕ್ತಿಯಿಂದ ಬರೆಯಲ್ಪಟ್ಟಿವೆ ಎಂಬುದಾಗಿ ಪಟ್ಟಿ ಮಾಡ್ದ. ಆ ಪಟ್ಟಿಯಲ್ಲಿ ಮಾರ್ಷಿಯನ್ ಕ್ಯಾನನ್ ಎಂಬುದಾಗಿ ಅದನ್ನು ಕರೀತಾರೆ. ಆ ಪಟ್ಟಿಯಲ್ಲಿ ಮೊದಲನೇ ಮತ್ತು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯು ಅದು ಪೌಲನೇ ಗ್ರಂಥಕರ್ತನು ಎಂಬುದಾಗಿ ತಾನು ಹೇಳಿದ್ದಾನೆ. ಇದು 2ನೇ ಶತಮಾನದಲ್ಲಿ ಮಾರ್ಷಿಯನ್ ಎಂಬತಕ್ಕಂತ ಒಬ್ಬ ವ್ಯಕ್ತಿಯ ಮೂಲಕ ನಡೆದಂತ ಒಂದು ಸಂಗತಿಯಾಗಿದೆ. So probable date of Marcion's canon is 150 AD. And then ಕ್ರಿಸ್ತ ಶಕ 150ರ ಆಸುಪಾಸಿನಲ್ಲಿ ಇದು ನಡೆಯಿತು. And then we see Muratorian canon. That is also one of the earliest canon of the Bible. And this canon contains First and Second Thessalonians with the authorship of Apostle Paul entitled to it. ಎರಡನೇದಾಗಿ 2ನೇ ಶತಮಾನದ ಅಂತ್ಯದಲ್ಲಿ ಇನ್ನೊಂದು ಕ್ಯಾನಾನ್ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಇಷ್ಟೇ ಪುಸ್ತಕಗಳಿದ್ದಾವೆ ಎಂಬುದಾಗಿ ಪಟ್ಟಿ ಮಾಡಲ್ಪಟ್ಟಂತ ಒಂದು ಏನಂತೀವಿ ಪ್ರಯತ್ನ ಅದನ್ನ ನಾವು ಮುರಾಟೋರಿಯನ್ ಕ್ಯಾನಾನ್ ಎಂಬುದಾಗಿ ಕರೀತೇವೆ. ಅದರಲ್ಲೂ ಕೂಡ ಮೊದಲನೇ ಮತ್ತು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅದು ಪೌಲನೇ ಗ್ರಂಥಕರ್ತನು ಎಂಬುದಾಗಿ ಹೇಳಲ್ಪಟ್ಟಿದೆ. ಸೊ ಯಾವುದೇ ಸಂಶಯವಿಲ್ಲದೆ ಗ್ರಂಥಕರ್ತನು ಪೌಲನೇ ಎಂಬುದಾಗಿ ತೆಗೆದುಕೊಳ್ಳಬಹುದು. And then we have some of the church fathers who stands for the Pauline authorship, like Irenaeus, Clement of Alexandria, Tertullian, and also all the writings at the end of 2nd century all support Pauline authorship for First and Second Thessalonians. ಸೊ ಅಷ್ಟೇ ಅಲ್ಲದೆ ಮೊದಲನೇ ಶತಮಾನದ ಅಂತ್ಯದಲ್ಲಿಯೂ ಮತ್ತು 2ನೇ ಶತಮಾನದ ಅಂತ್ಯದವರೆಗೂ ಅನೇಕ ಸಭೆಯ ಪಿತಾಮಹರು, ಪ್ರಥಮವಾಗಿ ನಾವು ನೋಡಿದ್ರೆ ಐರೇನಿಯಸ್, ಕ್ಲೆಮೆಂಟ್ ಆಫ್ ಅಲೆಕ್ಸಾಂಡ್ರಿಯಾ, ಟರ್ಟುಲಿಯನ್, ಈ ರೀತಿಯಾಗಿ ಅನೇಕ ಸಭೆಯ ಪಿತಾಮಹರುಗಳು ಅವರು ಯಾವುದೇ ಸಂಶಯವಿಲ್ಲದೆ ಒಪ್ಪಿಕೊಂಡಿದ್ದಾರೆ ಇದು ಪೌಲನಿಂದಲೇ ಈ 2 ಪತ್ರಿಕೆಗಳು ಬರೆಯಲ್ಪಟ್ಟಿದೆ ಎಂಬುದಾಗಿ. ಸೊ ಅದನ್ನು ನಾವು ಸ್ವೀಕರಿಸಬಹುದು. And let us go to the internal evidences. It is very easy that we can go to First Thessalonians chapter 1 and Second Thessalonians chapter 1. If we read the first verse of each book, we understand that Paul himself claims that he is an author of these books. ಮತ್ತು ಒಳಗಿನ ಒಂದು ಪುರಾವೆಗಳಿಗೆ ನಾವು ಹೋದ್ರೆ, ಅದರ ಬೈಬಲ್ ಮೂಲಕವೇ ಇರ್ತಕ್ಕಂಥ ಪುರಾವೆಗಳಿಗೆ ನಾವು ಹೋದ್ರೆ, ಮೊದಲನೇ ಥೆಸಲೋನಿಕ 1ನೇ ಅಧ್ಯಾಯ 1ನೇ ವಚನ ನೀವು ಓದಿದ್ರೆ ಮತ್ತೆ 2ನೇ ಥೆಸಲೋನಿಕ 1ನೇ ಅಧ್ಯಾಯ 1ನೇ ವಚನ ಒಂದು ಒಕ್ಕಣಿಯಲ್ಲಿಯೇ ನಾವು ನೋಡ್ತಾ ಇದ್ದೇವೆ. ಇದು ಪೌಲನು ತಾನೇ ಗ್ರಂಥಕರ್ತನು ಎಂಬುದಾಗಿ ಗುರುತಿಸಿಕೊಡ್ತಾ ಇದ್ದಾನೆ. And then we see the Apostle Paul's life as it is written in the book of Acts and in his own letters, First and Second Thessalonians, both goes in harmony. So there is no change as it is mentioned in the book of Acts and First and Second Thessalonians. So it goes hand in hand. So that's a great proof of Pauline authorship of the book. ಮತ್ತೆ ನೀವು ಈ ಪೌಲನ ಪತ್ರಿಕೆಗಳನ್ನು ಅಧ್ಯಯನ ಮಾಡುವಾಗ ದಯಮಾಡಿ ಅಪೊಸ್ತಲರ ಕೃತ್ಯಗಳನ್ನು ಕೂಡ ಓದ್ತಾ ಇರಬೇಕು. ಅಪೊಸ್ತಲರ ಕೃತ್ಯಗಳ 17ನೇ ಮತ್ತು 18ನೇ ಅಧ್ಯಾಯದಲ್ಲಿ ನೀವು ಓದಿದ್ರೆ ಪೌಲನು ಆ ಸ್ಥಳಗಳಿಗೆ ಸಂದರ್ಶಿಸಿ ಅಲ್ಲಿ ಸೇವೆಯನ್ನು ಪ್ರಾರಂಭಿಸಿದ ಮೇಲೆ ಸ್ವಲ್ಪ ಸಮಯವಾದ ಮೇಲೆ ಇವರಿಗೆ ಪತ್ರಿಕೆಗಳ ಮೂಲಕವಾಗಿ
ಅವರ ನಂಬಿಕೆಯನ್ನು ಸಭೆಗಳಿಗೆ ಬರೆಯುತ್ತಾ ನಂಬಿಕೆಯನ್ನು ಬಲಪಡಿಸ್ತಾ ಇದ್ದಾನೆ. ಸೊ ಆದ ಕಾರಣ ಅಪೊಸ್ತಲರ ಕೃತ್ಯಗಳಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದು ಥೆಸಲೋನಿಕದವರಿಗೆ ಬರ ಪತ್ರಿಕೆಯಲ್ಲಿ ನೀವು ಹೋಲಿಕೆ ಮಾಡಿ ನೋಡಿದ್ರೆ ಅದರಲ್ಲಿ ಯಾವುದೇ ಸಂಶಯ ಬರೋದಿಲ್ಲ, ಅವನೇ ಬರೆದಿದ್ದಾನೆ. So this is how we understand that the books like First and Second Thessalonians, these epistles were written by Apostle Paul. So we will have confusions sometimes when a particular epistle contains the name of an individual like Timothy and Titus. ಸಾರಿ ಅಪೊಸ್ತಲನಾದಂತ ಪೌಲನು ತಾನೇ ಗ್ರಂಥಕರ್ತನು ಎಂಬುದಾಗಿ ಗುರುತಿಸಿಕೊಂಡು ಅವರ ಜೊತೆಗೆ ಇರ್ತಕ್ಕಂಥ ಸಹ ಸೇವಕರನ್ನು ಕೂಡ ಸೇರಿಸ್ತಾ ಇದ್ದಾನೆ. ಅವ್ರು ನಮ್ಗೆ ಸಂಶಯ ಬರ್ಬೋದು, ಇದು ಪೌಲನಿಂದ ಬರೆಯಲ್ಪಟ್ಟಿದೆಯೋ, ಸಿಲ್ವಾನನಿಂದ ಬರೆಯಲ್ಪಟ್ಟಿದೆಯೋ, ಅದು ತಿಮೋತಿಯಿಂದ ಬರೆಯಲ್ಪಟ್ಟಿದೆಯೋ ಎಂಬುದಾಗಿ. So for just years back, I was listening to a preaching. A preacher was telling that as he was preaching from First Timothy, he just was preaching that as if that book was written by Timothy. So that is wrong. Actually, Paul wrote to Timothy. So such a kind of, when some particular books are written with the name of, which contains the name of an individual, people get confused. But we don't have to. When it is coming to Thessalonians, we can say that confidently that it is written by Apostle Paul, because church history and the Bible stands with that. So ನಾವು ಯಾಕೆ ಗ್ರಂಥಕರ್ತರು ಮತ್ತು ಇದರ ಹಿನ್ನೆಲೆಗಳನ್ನು ಮೊದಲು ಪ್ರಮುಖವಾಗಿ ಒತ್ತಿ ಹೇಳ್ತಿದೀವಿ ಅಂದ್ರೆ, ಯಾವ ಪುಸ್ತಕ ಯಾರಿಂದ ಬರೆಯಲ್ಪಟ್ಟಿದೆ, ಯಾವ ಹಿನ್ನೆಲೆಯಿಂದ ಬರೆಯಲ್ಪಟ್ಟಿದೆ, ಪರಿಸ್ಥಿತಿ ಏನಾಗಿತ್ತು, ಚಾರಿತ್ರಿಕವಾದಂತಹ ಸಂಗತಿಗಳು ಏನು ಎಂಬುದು ನಾವು ಮೊದಲು ತಿಳ್ಕೊಳ್ಳುವುದು ಬಹಳ ಪ್ರಾಮುಖ್ಯ. ಒಬ್ಬ ಸಂದೇಶಕರು ಕೆಲವು ವರ್ಷಗಳಿಂದ ನಾನು ಅವರಿಂದ ಕೇಳಿದ್ದೇನೆಂದ್ರೆ, ಮೊದಲನೇ ತಿಮೋತಿಯನ್ನು ಓದುವಾಗ ತಿಮೋತಿಯು ಬರೆದ ಪತ್ರಿಕೆ ಎಂಬುದಾಗಿ ಹೇಳ್ತಾ ತಮ್ಮ ಪ್ರಸಂಗವನ್ನು ಪ್ರಾರಂಭ ಮಾಡುದು. ಅದು ತಿಮೋತಿಯಿಂದ ಬರೆಯಲ್ಪಟ್ಟಂತ ಪತ್ರಿಕೆ ಅಲ್ಲ, ಪೌಲನು ತಿಮೋತಿಗೆ ಬರೆದಂತ ಪತ್ರಿಕೆ. ಆದ ಕಾರಣ ಅನೇಕರು ಸಂದೇಶಗಳನ್ನ ಮಾಡ್ತಾ ಇರ್ತೇವೆ, ಆದ್ರೆ ಅದರ ಹಿನ್ನೆಲೆ ಚಾರಿತ್ರಿಕವಾದಂತಹ ಸಂಗತಿಗಳನ್ನು ಅಷ್ಟು ಅಧ್ಯಯನ ಮಾಡಿರುವುದಿಲ್ಲ. ಸೊ ನಿಮ್ಮನ್ನು ಪ್ರೋತ್ಸಾಹಿಸ್ಲಿಕ್ಕೆ ಇಷ್ಟಪಡ್ತೇನೆ, ಚೆನ್ನಾಗಿ ಹಿನ್ನೆಲೆಯನ್ನು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. And let us go to the destination of this book. ಈಗ ಈ ಒಂದು ಪುಸ್ತಕ ಅಥವಾ ಪತ್ರಿಕೆಗಳು ಯಾರಿಗೆ ಬರೆಯಲ್ಪಟ್ಟಿತ್ತು, ಸೊ ಡೆಸ್ಟಿನೇಷನ್ ನಾವು ನೋಡೋಣ. So in this destination, we are going to talk about the city of Thessalonica. ಇಲ್ಲಿ ನಾವು ಪ್ರಮುಖವಾಗಿ ಥೆಸಲೋನಿಕಾ ಎಂಬ ನಗರದ ವಿಷಯವಾಗಿ ಕಲಿಯಲಿಕ್ಕಿದ್ದೇವೆ. And then we will talk about the church of Thessalonica. ಥೆಸಲೋನಿಕಾ ನಗರದಲ್ಲಿ ಸ್ಥಾಪಿಸಲ್ಪಟ್ಟಂತ ಸಭೆಯ ವಿಷಯವಾಗಿ ಕೂಡ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. And then we will discuss about the length of stay, Paul's stay in Thessalonica. ಮತ್ತು ಈ ಒಂದು ಸ್ಥಳದಲ್ಲಿ, ಥೆಸಲೋನಿಕಾ ಸ್ಥಳದಲ್ಲಿ ಪೌಲನು ಎಲ್ಲಿಯವರೆಗೆ ತನ್ನ ಸೇವೆಯನ್ನು ಸಲ್ಲಿಸಿದ ಎಂಬ ವಿಷಯವನ್ನು ಕೂಡ ನೋಡಲಿಕ್ಕಿದ್ದೇವೆ. And let us see the city of Thessalonica. Its location, it was located in a very prominent place, and it was a large seaport, and this is the city. Thessalonica was in Macedonia. ಇದು ಒಂದು ದೊಡ್ಡ ಪಟ್ಟಣ, ಮೆಕದೋನಿಯಾ ಎಂಬತಕ್ಕಂತ ಪಟ್ಟಣದಲ್ಲಿ ಥೆಸಲೋನಿಕಾ ಎಂಬತಕ್ಕಂಥದ್ದು ಒಂದು ದೊಡ್ಡ ನಗರವಾಗಿತ್ತು. ಪ್ರಮುಖವಾಗಿ ಸಮುದ್ರದ ತೀರದ ಭಾಗದಲ್ಲಿ ಇದ್ದ ಕಾರಣ ಬಹಳಷ್ಟು ವಹಿವಾಟುಗಳು, ವಾಣಿಜ್ಯದ ಕಾರ್ಯಗಳು ಇಲ್ಲಿ ನಡೆಯುತ್ತಾ ಇದ್ವು. ಸೊ ಆದ ಕಾರಣ ಬಹಳಷ್ಟು ಪ್ರಗತಿಗೆ ಬಂದಂತ ಒಂದು ಆ ದಿನಮಾನಗಳಲ್ಲಿ ಮೆಕದೋನಿಯದ ಪಟ್ಟಣದಲ್ಲಿ ಥೆಸಲೋನಿಕಾ ಎಂಬುದು ಒಂದು ಗುರುತಿಸಲ್ಪಟ್ಟಂತ ನಗರವಾಗಿದೆ. And let us go to the name of the city. This Thessalonica is modern Salonika, and this city was founded in 315 BC.
ಈ ದಿನಮಾನಗಳಲ್ಲಿ ಈ ಒಂದು ನಗರಕ್ಕೆ ಇರುವಂತ ಹೆಸರು ಸಲೋನಿಕಾ ಎಂಬುದಾಗಿ. ಸಲೋನಿಕಾ ಅದು ಭೌಗೋಳಿಕವಾದಂತ ಭೂಪಟದಲ್ಲಿ ಗಮನಿಸಬಹುದು. ಇದು ನಿರ್ಮಿಸಲ್ಪಟ್ಟಿದ್ದು, ಒಂದು ನಗರವಾಗಿ ನಿರ್ಮಿಸಲ್ಪಟ್ಟಿದ್ದು ಕ್ರಿಸ್ತ ಪೂರ್ವ 315ರಲ್ಲಿ. ಕ್ರಿಸ್ತ ಪೂರ್ವ 315. And this city was established by Cassander, the general, Grecian general. ಕ್ಯಾಸಾಂಡರ್ ಎಂಬತಕ್ಕಂತ ಒಬ್ಬ ರೋಮನ್ನರ ಚಕ್ರವರ್ತಿಯ ಅಡಿಯಲ್ಲಿ ಕೆಲಸ ನಿರ್ವಹಿಸುವಂತ ಒಬ್ಬ ಪ್ರಮುಖವಾದಂತ ಚಕ್ರವರ್ತಿ, ಅವರನ್ನ ಜನರಲ್ ಎಂಬುದಾಗಿ ಕರೀತಾರೆ. ಅವರ ಮೂಲಕವಾಗಿ ಈ ಮೆಕಾದೋನಿಯದ ಪಟ್ಟಣದಲ್ಲಿರ್ತಕ್ಕಂಥ ಥೆಸಲೋನಿಕಾ ಎಂಬ ನಗರ ಅದು ಕಟ್ಟಲ್ಪಟ್ಟಿತು. And in the history after the death of Alexander the Great, his kingdom was divided into 4 parts. The Grecian generals like Antiochus and Cassander, Lysimachus, and Ptolemy. So these 4 were the Roman Grecian generals, and one of the general was Cassander, and he only established the city in 315 BC. He named it after his wife. ನಿಮಗೆಲ್ಲರೂ ಗೊತ್ತಿದೆ, ಚರಿತ್ರೆಯಲ್ಲಿ ಗ್ರೀಕರ ಸಾಮ್ರಾಜ್ಯದ ಸಂದರ್ಭದಲ್ಲಿ ರೋಮನ್ನರು ಬರುವುದಕ್ಕಿಂತ ಮುಂಚಿತವಾಗಿ ಗ್ರೀಕರ ಸಾಮ್ರಾಜ್ಯದ ಆಳ್ವಿಕೆ ಬಹಳಷ್ಟು ಇತ್ತು. ಅಲ್ಲಿ ಅವರ ಪ್ರಮುಖವಾದಂತ ವ್ಯಕ್ತಿ ಅಲೆಕ್ಸಾಂಡರ್ ದ ಗ್ರೇಟ್ ಎಂಬುದಾಗಿ. ಅಲೆಕ್ಸಾಂಡರ್ ದ ಗ್ರೇಟ್ ಆತ ಒಬ್ಬ ದೊಡ್ಡ ಚಕ್ರವರ್ತಿ. ಆತ ತೀರ್ಕೊಂಡ ಮೇಲೆ ಅವನ ಸಾಮ್ರಾಜ್ಯ 4 ಭಾಗವಾಗಿ ವಿಂಗಡಣೆ ಆಯಿತು. ಆಂಟಿಯೋಕಸ್, ಕೆಸಾಂಡರ್, ಟೊಲೋಮಿ ಮತ್ತು ಲೆಸಿಮಾಕಸ್ ಎಂಬುದಾಗಿ. ನಿಮ್ಮೆಲ್ಲರಿಗೂ ಇದು ಹೊಸ ಒಡಂಬಡಿಕೆಯ ಒಂದು ಚರಿತ್ರೆಯಲ್ಲಿ ಈ ವಿಷಯಗಳು ಗೊತ್ತಿದೆ. ಸೊ ಈ ಕೆಸಾಂಡರ್ ಎಂಬತಕ್ಕಂತ ಒಬ್ಬ ಜನರಲ್ ಮೆಕದೋನ್ಯದ ಭಾಗದಲ್ಲಿದ್ದಂತ ಈ ಒಂದು ಥೆಸಲೋನಿಕಕ್ಕೆ ತನ್ನ ಹೆಂಡತಿಯ ಹೆಸರನ್ನು ಈ ಒಂದು ನಗರಕ್ಕೆ ಕೊಟ್ಟ. ಇದಕ್ಕೆ ಥೆಸಲೋನಿಕ ಎಂಬುದಾಗಿ ಇರಲಿಲ್ಲ, ಆದ್ರೆ ಈ ಪಟ್ಟಣವನ್ನು ಕಟ್ಟಿದ ಮೇಲೆ ತನ್ನ ಹೆಂಡತಿಯ ಹೆಸರು ಥೆಸಲೋನಿಕ ಎಂಬುದಾಗಿ, ಆಕೆಯನ್ನು ಬಹಳವಾಗಿ ಪ್ರೀತಿಸಿದ ಕಾರಣ ಆಕೆಯ ಹೆಸರಿನ ಮೇರೆಗೆ ಈ ಒಂದು ಪಟ್ಟಣ ಕರೆಯಲ್ಪಟ್ಟಿದೆ. And then let us see the prominence of this city. This is one of the most important cities in Macedonia. Obviously, it was capital city of Macedonia. So whenever you ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇದರ ಒಂದು ಪ್ರಾಮುಖ್ಯತೆಗೆ ನಾವು ಬರೋಣ. ಈ ನಗರದ ಪ್ರಾಮುಖ್ಯತೆ, ಮೆಕದೋನಿಯಾ ಎಂಬತಕ್ಕಂತ ದೊಡ್ಡ ಪಟ್ಟಣದಲ್ಲಿ ಪ್ರಮುಖವಾದಂತ ನಗರ ಅದು ಥೆಸಲೋನಿಕಾ ನಗರವಾಗಿತ್ತು. And the population of this city was around 2 lakh people stayed in this city during the time of Apostle Paul. And this capital city of Macedonia, once one man from Macedonia came to Apostle Paul in his dream and was asking, come and help us. So then he got the vision to go to Macedonia, so he went to Philippi, and then the next city he went was Thessalonica. ನೀವು ಅಪೊಸ್ತಲರ ಕೃತ್ಯಗಳನ್ನು ಓದುವಾಗ ಸ್ಪಷ್ಟನೆ ಸಿಗುತ್ತೆ. ಒಬ್ಬ ವ್ಯಕ್ತಿ ಪೌಲನಿಗೆ ದರ್ಶನದಲ್ಲಿ ಕೂಗುತ್ತಾ ಇದ್ದಾನೆ, ಮೆಕದೋನ್ಯಕ್ಕೆ ಬಂದು ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ದರ್ಶನದಲ್ಲಿ ಅವನಿಗೆ ಉಂಟಾದಂತ ಒಂದು ಭಾರನ್ನು ನಾವು ಕಾಣ್ತೇವೆ. ಆಗ ತಕ್ಷಣವೇ ಪೌಲನು ತನ್ನ ಸೇವೆಯ ಪ್ರಯಾಣದ ಉದ್ದೇಶಗಳನ್ನು ಬದಲಾಯಿಸಿ ಕರ್ತನು ನಡೆಸುವ ಪ್ರಕಾರ ಮೆಕದೋನ್ಯಕ್ಕೆ ಹೋಗ್ತಾನೆ. ಅಲ್ಲಿ ಫಿಲಿಪ್ಪಿಗೆ ಮೊದಲು ಸಂದರ್ಶಿಸಿ ಅಲ್ಲಿ ಸೇವೆ ಸಲ್ಲಿಸಿದ ಮೇಲೆ ಥೆಸಲೋನಿಕಕ್ಕೆ ಬರ್ತಾನೆ. ಸೊ ಥೆಸಲೋನಿಕದಲ್ಲಿ ರೋಮನ್ನರ ಸಾಮ್ರಾಜ್ಯದ ಆಳ್ವಿಕೆಯ ಅಡಿಯಲ್ಲಿ ನಾವು ನೋಡ್ತೇವೆ ಆ ಪಟ್ಟಣದ ಅದಾಗಲೇ ಅದು ನಿರ್ಮಿತವಾಗಿತ್ತು. ಆ ಪಟ್ಟಣದಲ್ಲಿ ತನ್ನ ಪ್ರಥಮ ಸೇವೆಯನ್ನು ಪ್ರಾರಂಭಿಸ್ತಾನೆ. And then we see political status of the city. ಈಗ ಇದು ಪೌರಾಡಳಿತದ ಒಂದು ಸ್ಥಿತಿ ಏನಾಗಿತ್ತು ಆ ದಿನಮಾನಗಳಲ್ಲಿ ಪೌಲನ ಸೇವೆ ಸಲ್ಲಿಸುವಾಗ, ಅದನ್ನು ನಾವು ನೋಡೋಣ.
So around 42 BC, this Thessalonica became a free city without any empire's control. It became a free city and was self-governing in all its affairs. ಆಗಲೇ ಕ್ರಿಸ್ತಪೂರ್ವ 42ರಲ್ಲಿ ಇದರ ಪೌರಾಡಳಿತದ ಸ್ಥಿತಿ ಹೇಗಿತ್ತು ಅಂದ್ರೆ, ಇದಕ್ಕೆ ರೋಮನ್ನರ ಸಾಮ್ರಾಜ್ಯದ ಯಾವುದೇ ಆಳ್ವಿಕೆಯ ಒಂದು ಇದಿರ್ಲಿಲ್ಲ, ದಬ್ಬಾಳಿಕೆ ಇರ್ಲಿಲ್ಲ. ಯಾಕೆಂದ್ರೆ ಇದು ಒಬ್ಬ ಜನರಲ್ ಕೆಸಾಂಡರ್ ಆಗಿತ್ತಂದವನು ತನ್ನ ಹೆಂಡತಿಯ ಹೆಸರಿನ ಮೇರೆಗೆ ಈ ಒಂದು ನಗರ ಸ್ಥಾಪಿಸಲ್ಪಟ್ಟಿರುವ ಕಾರಣ ಇದನ್ನು ಬಹಳ ಫ್ರೀ ಆಗಿ ಜನರು ತಮ್ಮ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುವಂತೆ, ಯಾವುದೇ ಒತ್ತಡಗಳಿಲ್ಲದೆ ಅಥವಾ ಆಡಳಿತದಿಂದ ಯಾವುದೇ ಒತ್ತಡಗಳಿಲ್ಲದೆ ಬಹಳ ಫ್ರೀ ಆಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಂತೆ ಅವಕಾಶ ಕಲ್ಪಿತವಾಗಿದೆ. Then when we talk about inhabitants of this city, majority of the people were Greeks, and then here and there some Romans and Asians, they lived in Thessalonica, city of Thessalonica. ಇಲ್ಲಿರ್ತಕ್ಕಂಥ ಜನರು ಯಾವೆಂಬುದಾಗಿ ನೀವು ಗಮನಿಸಿದ್ರೆ, ಇನ್ಹ್ಯಾಬಿಟೆಂಟ್ಸ್ ಇದ್ದಂತ ಜನರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ, ಹೆಚ್ಚಾಗಿ ಗ್ರೀಕರು ಮತ್ತು ರೋಮನ್ನರು ಮತ್ತು ಯಹೂದ್ಯರು ಕೂಡ ತಮ್ಮ ಸಭಾ ಮಂದಿರಗಳಲ್ಲಿ ಆ ಒಂದು ಏನಂತೀವಿ ಆ ರೀತಿಯಾಗಿ ಬೇರೆ ಬೇರೆ ಜನಾಂಗದವರು ಈ ಥೆಸಲೋನಿಕ ಎಂಬ ಪಟ್ಟಣದಲ್ಲಿ ನಿರ್ಮಿತವಾಗಿದ್ದಾರೆ. And let us see the church of Thessalonica. This church was founded by Apostle Paul on his second missionary journey in the year of AD 50. ಇಲ್ಲಿ ಸಭೆ ಯಾವಾಗ ಸ್ಥಾಪಿಸಲ್ಪಟ್ಟಿತು ಎಂದು ಹೇಳುವಾಗ ಕ್ರಿಸ್ತ ಶಕ 50ರಲ್ಲಿ ಅಪೊಸ್ತಲನಾದಂತ ಪೌಲನ ಮೂಲಕವಾಗಿ ಅವನ ಸೇವೆಯ 2ನೇ ಪ್ರಯಾಣದಲ್ಲಿ, ನೆನಪಿಟ್ಕೊಳ್ಳಿ, ಅವನ ಸೇವೆಯ 2ನೇ ಪ್ರಯಾಣದಲ್ಲಿ ಅಪೊಸ್ತಲರ ಕೃತಿ 17ನೇ ಅಧ್ಯಾಯದ ಒಂದು ಹಿನ್ನೆಲೆ ನೀವು ಗಮನಿಸಿದ್ರೆ ಆಗ ಈ ಸಭೆ ಸ್ಥಾಪಿಸಲ್ಪಟ್ಟಿತು. And if you want to know the establishment of this church, you can read Acts chapter 17 verse 1 to 9 when you have a free time. ದಯಮಾಡಿ ಸಮಯ ಇರುವಾಗ ಅಪೊಸ್ತಲರ ಕೃತಿ 17ನೇ ಅಧ್ಯಾಯ ವಚನ 1ರಿಂದ 9 ಓದಿದ್ರೆ ಇದರ ಹಿನ್ನೆಲೆಯ ಸ್ಪಷ್ಟನೆ ನಿಮಗೆ ಸಿಗುತ್ತೆ. And Acts chapter 17 verse 1 to 9, and then you see Apostle Paul went to the synagogue continuously for 3 Sabbaths, and when he went, he just started preaching the gospel to the Jews, and many Jews and Gentiles came to the knowledge of Jesus Christ during his stay in Thessalonica. ಇಲ್ಲಿ ಆಗಲೇ ಬಹಳಷ್ಟು ಯಹೂದ್ಯರು ಇದ್ದ ಕಾರಣ ಪೌಲನು ಈ ಒಂದು ಪ್ರಮುಖವಾಗಿ ತನ್ನ ಸೇವೆಯ ಒಂದು ಕಾರ್ಯಗಳಲ್ಲಿ ಯಹೂದ್ಯರನ್ನು ಮೊದಲು ಸಂದರ್ಶಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಸುಮಾರು 3 ವಾರ ಇಲ್ಲಿ ಅವನು ನೆಲೆಸಿ ಸಭಾ ಮಂದಿರಗಳಿಗೆ ಸಂದರ್ಶಿಸಿ ಸಭಾ ಮಂದಿರದಲ್ಲಿ ಸುಮಾರು 3 ವಾರಗಳ ಒಂದು ಸಬ್ಬತ್ ದಿನಗಳಲ್ಲಿ ಅವರಿಗೆ ಉಪದೇಶಿಸುತ್ತಾ ಅನೇಕರನ್ನು ಕರ್ತನ ಕಡೆಗೆ ನಡೆಸಲಿಕ್ಕೆ ಪ್ರಯತ್ನಿಸ್ತಾನೆ. ಅವನು 3 ವಾರಗಳಲ್ಲಿ ಒಂದು ಸಭೆಯು ಕೂಡ ಸ್ಥಾಪನೆ ಆಗುತ್ತೆ. So let us see how long Apostle Paul stayed in the city. ಅಷ್ಟೇ ಅಲ್ಲದೆ ಎಲ್ಲಿವರೆಗೂ ಅಪೊಸ್ತಲನಾದ ಪೌಲನು ಈ ಒಂದು ನಗರದಲ್ಲಿ ಇದ್ದನು ಎಂಬುದನ್ನು ನೋಡೋಣ. Some say that he stayed only for 3 weeks. ಕೆಲವರು ಹೇಳ್ತಾರೆ 3 ವಾರಗಳು ಮಾತ್ರ ಇಲ್ಲಿ ಅವನು ಇದ್ದನು ಎಂಬುದಾಗಿ. Because they base their argument on his synagogue preachings. ಯಾಕಂದ್ರೆ ಆ ಸಭಾ ಮಂದಿರಗಳಲ್ಲಿ 3 ಸಬ್ಬತ್ ದಿನಗಳ 3 ವಾರಗಳ ಸಬ್ಬತ್ ದಿನದ ಅವಧಿಯಲ್ಲಿ ಅವನು ಪ್ರಸಂಗಗಳನ್ನು ಮಾಡದ ಎಂಬುದರ ಆಧಾರದ ಮೇಲೆ 3 ವಾರ ಮಾತ್ರ ಅವನು ಸೇವೆ ಸಲ್ಲಿಸಿದ ಎಂಬುದಾಗಿ ಕೆಲವರು ಹೇಳ್ತಾರೆ. But you see at Thessalonica, church at Thessalonica,
does not have only Jewish people. There were many Greeks were there in the church. So that shows that obviously he could have stayed much more longer than 3 weeks, like several months he must have stayed there. So that is what we see uh, about his stay. ಸೊ ನಮಗೆ ಅನಿಸಿದ ಪ್ರಕಾರ ಕೇವಲ 3 ವಾರ ಮಾತ್ರನೇ ಅವನಲ್ಲಿ ಸೇವೆ ಸಲ್ಲಿಸಿ 3 ವಾರಗಳಲ್ಲಿ ಒಂದು ಸಭೆಯನ್ನು ಸ್ಥಾಪನೆ ಮಾಡಿದ್ರೆ ಎಂಬುದಾಗಿ ನಾವು ಊಹಿಸಿಕೊಳ್ಳಕ್ಕಾಗುವುದಿಲ್ಲ. ಬಹುಶಃ ನಮಗೆ ಅರ್ಥವಾಗುವ ಪ್ರಕಾರ ಕೇವಲ ಯಹೂದ್ಯರು ಮಾತ್ರ ಆ ಒಂದು ನಗರದಲ್ಲಿ ಇರಲಿಲ್ಲ, ಅನೇಕ ಅನ್ಯ ಜನಗಳು ಕೂಡ ಇದ್ದ ಕಾರಣ ಇವನ ಸೇವೆಯ ದ್ವಾರಗಳು ಬಹಳಷ್ಟು ಆ ದಿನಮಾನಗಳಲ್ಲಿ ತೆರೆಯಲ್ಪಟ್ಟ ಕಾರಣ ಅನೇಕ ಅನ್ಯ ಜನಗಳ ಮಧ್ಯದಲ್ಲಿಯೂ ಕೂಡ ಹೋಗಿ ಸೇವೆ ಸಲ್ಲಿಸಿ ಈ ಸಭೆಯನ್ನು ಸ್ಥಿರಪಡಿಸುವುದಕ್ಕೋಸ್ಕರ 3 ವಾರಕ್ಕಿಂತ ಹೆಚ್ಚಾಗಿ ಬಹಳಷ್ಟು ಕೆಲವು ತಿಂಗಳವರೆಗೆ ಅಲ್ಲಿ ಇದ್ದು ಸೇವೆ ಸಲ್ಲಿಸಿ ಒಂದು ಸಭೆಯನ್ನು ಸ್ಥಾಪಿಸ್ತಾ ಇದ್ದಾನೆ. So this is all about the place and the destination of this book. We saw about the city and the church. So let us go to the next portion, that is the place of writing, from where Apostle Paul wrote this book. ಮತ್ತು ಎಲ್ಲಿವರೆಗೂ ಪೌಲನು ಎಲ್ಲಿ ಇದ್ದು ಸೇವೆ ಸಲ್ಲಿಸಿದ ಎಂಬುದರ ಕೆಲವು ಹಿನ್ನೆಲೆಗಳು ನಾವು ನೋಡಿಕೊಂಡಿದ್ದೇವೆ. ಈಗ ಯಾವ ಸ್ಥಳದಿಂದ ಈ ಒಂದು ಪತ್ರಿಕೆ ಬರೆಯಲ್ಪಟ್ಟಿರಬಹುದು ಎಂಬುದರ ವಿಷಯವಾಗಿ ಗಮನಿಸೋಣ. So when you read Acts chapter 17, you see Paul and Silas went from Thessalonica to Berea. ನೀವು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 10ನೇ ವಚನ ನೀವು ಓದಿದ್ರೆ ಪೌಲನೊಂದಿಗೆ ಸಿಲ್ವಾನನು ಬೆರೋಯಕ್ಕೆ ಹೋಗ್ತಾ ಇದ್ದಾನೆ, ಪೌಲನು ಥೆಸಲೋನಿಕಕ್ಕೆ ಹೋಗ್ತಾ ಇದ್ದಾನೆ. ನೀವು ನೋಡ್ಬೋದು ಅದನ್ನ. So from Thessalonica they went to Berea, and in Berea Timothy joined with them. So ನೀವು ನೋಡ್ತೀರಾ, ಥೆಸಲೋನಿಕದಿಂದ ಪೌಲನು ಮತ್ತು ಸಿಲ್ವಾನನು ಬೆರೋಯ ಎಂಬ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಆ ಸ್ಥಳದಲ್ಲಿ ತಿಮೋತಿ ಪೌಲನನ್ನು ಮತ್ತು ಸಿಲ್ವಾನನನ್ನು ಸೇರ್ಕೊಳ್ತಾರೆ. So in Berea there were 3, Paul, Silas and Timothy. So after a while Paul went to Athens, but Silas and Timothy remained in Berea for ministry. ಸ್ವಲ್ಪ ಸಮಯವಾದ ಮೇಲೆ ಇಲ್ಲಿ ಈಗ 3 ಇದ್ದಾರೆ, ಪೌಲ, ಸಿಲ್ವಾನ ಮತ್ತು ತಿಮೋತಿ 3 ಇದ್ದಾರೆ. ಸೊ ಸಿಲ್ವಾನ ಮತ್ತು ತಿಮೋತಿ ಬೆರೋಯದಲ್ಲಿ ಉಳ್ಕೊಳ್ತಾರೆ. ಪೌಲನು ಈಗ ಅಥೇನ ಪಟ್ಟಣಕ್ಕೆ ತನ್ನ ದೃಷ್ಟಿ ಇಡ್ತಾನೆ, ಆ ಕಡೆ ಹೋಗ್ತಾನೆ. And as Paul was in Athens, after some times Silas and Timothy rejoined Paul at Athens. ಪೌಲನು ಸ್ವಲ್ಪ ಸಮಯ ಅಥೇನ ಪಟ್ಟಣದಲ್ಲೇ ಇದ್ದು ಸೇವೆ ಸಲ್ಲಿಸುವಾಗ ಸ್ವಲ್ಪ ಸಮಯವಾದ ಮೇಲೆ ಸಿಲ್ವಾನನು ಮತ್ತು ತಿಮೋತಿ ಅವನ ಜೊತೆಗೆ ಸೇರಿಕೊಳ್ತಾರೆ. So now there were 3 in Athens, Paul, Timothy and Silas. So from there what happened, Timothy was sent to Thessalonica to see the condition of the church, and Silas was sent to Macedonia, and Paul went to Corinth. So ಇಲ್ಲಿಂದ ತಿಮೋತಿಯನ್ನ ಪೌಲ ಏನ್ ಮಾಡ್ತಾನೆ, ಮತ್ತೆ ಥೆಸಲೋನಿಕ ಕಳಿಸ್ಕೊಡ್ತಾನೆ, ಮತ್ತು ಸಿಲ್ವಾನನನ್ನ ಮೆಕೆದೋನ್ಯದ ಭಾಗಗಳಿಗೆ ಕಳಿಸ್ಕೊಡ್ತಾನೆ, ಮತ್ತು ಪೌಲನು ಫಿಲಿಪ್ಪಿ ಎಂಬ ಪಟ್ಟಣಕ್ಕೆ ಹೋಗ್ತಾನೆ. Paul went to Corinth. ಅಲ್ಲಿಂದ ಪೌಲನು ಕೊರಿಂಥಕ್ಕೆ ಹೋಗ್ತಾನೆ. And Paul was staying there in Corinth for a short time. During his stay in Corinth, Timothy came back from Thessalonica, and he was reporting the condition of the church to Paul. So by hearing that, Paul wrote 1st and 2nd Thessalonians. ನೀವು ತಿಳಿದಿರಲಿ, ತಿಮೋತಿ ಥೆಸಲೋನಿಕಕ್ಕೆ ಪೌಲನಿಂದ ಕಳುಹಿಸಲ್ಪಟ್ಟು ಆ ಸಭೆಯನ್ನು ನೋಡಿಕೊಳ್ಳುವಂಥದ್ದು, ನಿರ್ವಹಿಸುವಂಥದ್ದು, ಬಲಪಡಿಸುವಂತ ಒಂದು ಕಾರ್ಯಕ್ಕೆ ಅವನನ್ನು ಒಪ್ಪಿಸಿಕೊಟ್ಟಿದ್ದ. ಸೊ ಸ್ವಲ್ಪ ಸಮಯವಾದ ಮೇಲೆ ತಿಮೋತಿ ಪೌಲನ ಜೊತೆಗೆ ಸೇರ್ಕೊಳ್ತಾನೆ. ಆಗ ಈ ಥೆಸಲೋನಿಕ ಅವರ ಮಧ್ಯದಲ್ಲಿ ನಡೆಯುತ್ತಾ ಇರತಕ್ಕಂತ ಎಲ್ಲಾ ಸಂಗತಿಗಳನ್ನು ಪೌಲನಿಗೆ ತಿಳಿಸ್ತಾನೆ.
So he wrote First Thessalonians, and when people read that, they replied Paul, and for that reply, Paul wrote Second Thessalonians. ಈಗ ಪೌಲನು ಕೊರಿಂಥದಲ್ಲಿರುವಾಗ ತಿಮೋತಿ ಅಲ್ಲಿಗೆ ಬಂದು ಥೆಸಲೋನಿಕ ಸಭೆಯ ಒಂದು ಸ್ಥಿತಿಯನ್ನೆಲ್ಲವನ್ನು ಪೌಲನಿಗೆ ವಿವರಿಸ್ತಾನೆ. ಸೊ ಪ್ರಥಮವಾಗಿ ಪೌಲನು ಥೆಸಲೋನಿಕದವರಿಗೆ ಒಂದು ಪತ್ರಿಕೆಯನ್ನು ಬರೆಯುತ್ತಾನೆ. ತದನಂತರ ಅವರು ಅನೇಕ ಪ್ರಶ್ನೆಗಳನ್ನು ಮತ್ತೆ ಅವನಿಗೆ ಕೇಳಿದ ಕಾರಣ ಎರಡನೇ ಪತ್ರಿಕೆಯನ್ನು ಕೂಡ ಈ ಕೊರಿಂಥ ಒಂದು ಪಟ್ಟಣದಿಂದ ಬರೀತಾರೆ. So if you want to know more about his stay in Berea and Athens and Corinth, you go through Acts chapter 17, 18 and all those chapters, so you will understand more. And let us go to the date in which these books were written. ಪುಸ್ತಕದ ಕೃತ್ಯಗಳನ್ನು ನೀವು ಇದ್ರ ಜೊತೆಗೆ ಓದ್ತಾ ಇರಬೇಕು. 17 ಮತ್ತು 18ನೇ ಅಧ್ಯಾಯ ನೀವು ಓದಿದ್ರೆ ಹೇಗೆ ಪೌಲನು ಬೆರೋಯಕ್ಕೆ, ಅದಾದ ಮೇಲೆ ತದನಂತರ ಅಥೇನದಿಂದ ಮತ್ತೆ ಕೊರಿಂಥಕ್ಕೆ ಬರ್ತಾ ಇದ್ದಾನೆ, ಇವರ ಮಧ್ಯದಲ್ಲಿ ನಡೆಯುವಂತ ಸಂಗತಿಗಳು ಏನು ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಈಗ ಇದರ ಒಂದು ಡೇಟ್ ಅಥವಾ ಯಾವ ಸಮಯದಲ್ಲಿ ಬರೆಯಲ್ಪಟ್ಟಿದ್ದು ಎಂಬುದನ್ನು ಕೂಡ ನೋಡೋಣ. So Paul arrived in Corinth in the fall of AD 50. ಕೊರಿಂಥ ಒಂದು ಪಟ್ಟಣಕ್ಕೆ ಕ್ರಿಸ್ತ ಶಕ 50ರ ಆಸುಪಾಸಿನಲ್ಲಿ ಪೌಲನು ಸಂಧಿಸ್ತಾನೆ. So based on that, scholars are coming to the conclusion that these books were written around AD 50 to 51. So that is where we can conclude the date of the books were AD 50 and AD 51 for these books, these epistles. ಪೌಲನು ಈ ಕೊರಿಂಥ ಪಟ್ಟಣಕ್ಕೆ ಸಂಧಿಸಿ ಅಲ್ಲಿ ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದಂತ ಸಮಯ ಅದು 50 ಮತ್ತು 51ರ ಮೊದಲನೇ ಶತಮಾನದ ಕ್ರಿಸ್ತ ಶಕ 50 ಮತ್ತು 51ರ ಆಸುಪಾಸಿನಲ್ಲಿ ಇದ್ದ ಕಾರಣ ಅನೇಕ ಪಂಡಿತರು ಇದ್ದಾರೆ. ಆ ಸಂದರ್ಭದಲ್ಲಿಯೇ ಮೊದಲನೇ ಮತ್ತು ಎರಡನೇ ಥೆಸಲೋನಿಕದವರ ಪತ್ರಿಕೆ ಬರೆಯಲ್ಪಟ್ಟಿರಬಹುದು. And let us go to the occasion and purpose of these books. ಈಗ ಈ ಪುಸ್ತಕದ ಒಂದು ಸಂದರ್ಭ ಮತ್ತು ಉದ್ದೇಶ ಏನೆಂಬುದನ್ನು ತಿಳ್ಕೊಳ್ಳೋಣ. In First Thessalonians, Paul was writing as he received a report from Timothy. ಮೊದಲನೇ ಥೆಸಲೋನಿಕದವರಿಗೆ ಪತ್ರಿಕೆಯನ್ನು ಪೌಲನು ತಿಮೋತಿಯಿಂದ ಪಡಕೊಂಡಂತ ವರದಿಯ ಆಧಾರದ ಮೇರೆಗೆ ಅವರಿಗೆ ಪತ್ರಿಕೆಯನ್ನು ಬರೀತಾ ಇದ್ದಾನೆ. So his purpose in writing First Thessalonians were threefold. ಮೂರು ಭಾಗವಾಗಿ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯನ್ನು ಮೂರು ಭಾಗವಾದಂತ ಉದ್ದೇಶಗಳನ್ನು ಒಳಗೊಂಡಂತ ವಿಷಯಗಳಲ್ಲಿ ಅವನು ಬರೀತಾ ಇದ್ದಾನೆ. First one, his purpose was to thank God for the church. ಮೊದಲನೇದಾಗಿ ಈ ಸಭೆಯನ್ನು ಕುರಿತು ಬಹಳ ಸಂತೋಷಿಸಿ ಅವರಿಗೆ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರಂಭಿಸುತ್ತಾನೆ. And then his purpose was to remove the false understanding about himself and his associates. ಎರಡನೇದಾಗಿ ತನ್ನ ಬಗ್ಗೆ, ತನ್ನ ಜೊತೆ ಸೇವಕರುಗಳ ಬಗ್ಗೆ ಅವರಿಗೆ ಇದ್ದಂತ ತಪ್ಪು ಅಭಿಪ್ರಾಯಗಳನ್ನು ಸರಿಪಡಿಸುವುದಕ್ಕೋಸ್ಕರವೂ ಕೂಡ ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ. And then a third purpose of writing this book is to encourage proper Christian conduct among the believers. ಮೂರನೇದಾಗಿ ಈ ಒಂದು ವಿಶ್ವಾಸಿಗಳ ಮಧ್ಯದಲ್ಲಿ ಒಂದು ಒಳ್ಳೆಯ ಕ್ರೈಸ್ತೀಯ ನಡವಳಿಕೆ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಡೋದಕ್ಕೋಸ್ಕರವೂ ಕೂಡ ಮೊದಲನೇ ಥೆಸಲೋನಿಕದವರ ಪತ್ರಿಕೆ ವಿಶೇಷವಾಗಿ ಕ್ರಮವಾದಂತ ಕ್ರೈಸ್ತೀಯ ನಡವಳಿಕೆಯಲ್ಲಿ ಹೇಗೆ ಜೀವಿಸಬೇಕು ಎಂಬುದರ ವಿಷಯವಾಗಿ ಬರ್ತಾರೆ. So thanking God for the church. Second, removing the false understanding about himself and his associates, and then to encourage proper Christian conduct. So in these three, you can understand the purpose of First Thessalonians, and then let us go to Second Thessalonians. ಮೂರು ಸಂಗತಿಗಳು ಬಹಳ ಪ್ರಾಮುಖ್ಯ. ಉದ್ದೇಶ ಏನು ಅಂತ ನೀವು ಕೇಳಿದ್ರೆ
ಈ ಸಭೆಯ ವಿಷಯವಾಗಿ ಕೃತಜ್ಞತೆಯನ್ನು ಕರ್ತನಿಗೆ ಸಲ್ಲಿಸುವುದಕ್ಕೋಸ್ಕರವಾಗಿ ಬರೀತಾನೆ. ಎರಡನೇದಾಗಿ ತನ್ನ ಬಗ್ಗೆ, ತನ್ನ ಜೊತೆ ಸೇವಕರುಗಳ ಬಗ್ಗೆ ಇರ್ತಕ್ಕಂಥ ತಪ್ಪು ಅಭಿಪ್ರಾಯಗಳನ್ನು ಸರಿಪಡಿಸುವುದಕ್ಕೋಸ್ಕರವಾಗಿ ಬರೀತಾನೆ. ಮತ್ತೆ ಮೂರನೇದಾಗಿ ಕ್ರಮವಾದಂತ ಕ್ರೈಸ್ತೀಯ ಒಳ್ಳೆಯ ನಡವಳಿಕೆಯಲ್ಲಿ ನಡ್ಕೊಳ್ಳುವುದಕ್ಕೆ ಇರುವಂತಹ ಸೂತ್ರಗಳು ಏನೆಂಬುದನ್ನು ಅವರಿಗೆ ತಿಳಿಯಪಡಿಸೋದಕ್ಕೋಸ್ಕರ ಕೂಡ ಈ ಮೂರು ಉದ್ದೇಶಗಳನ್ನು ಒಳಗೊಂಡಂತಹ ಪತ್ರಿಕೆಯನ್ನು ಮೊದಲನೇ ಥೆಸ್ಸಲೋನಿಕದಲ್ಲಿ ಪೌಲನು ಬರೀತಾ ಇದ್ದಾನೆ. And then the second Thessalonians occasion was that after writing the first letter, first epistle, Paul received further word about the condition of the church through some unknown channel. ಸ್ವಲ್ಪ ಸಮಯವಾದ ಮೇಲೆ ಈ ಎರಡನೇ ಥೆಸ್ಸಲೋನಿಕದವರ ಪತ್ರಿಕೆಯನ್ನು ಮತ್ತೆ ಅವರಿಗೆ ಯಾಕೆ ಬರೀತಿದ್ದಾನಂದ್ರೆ, ಈ ಸಭೆಯ ಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ಇವನು ಸ್ವೀಕರಿಸಿದ್ದಾರೆ, ಇವರ ಪತ್ರಿಕೆಯನ್ನು ಯಾವ ರೀತಿಯಾಗಿ ಸ್ವೀಕರಿಸಿದ್ದಾರೆ ಎಂಬುದಾಗಿ ಬೇರೆಯವರ ಮೂಲಕವಾಗಿ, ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ, ಬೇರೆಯವರ ಮೂಲಕವಾಗಿ ಅವನು ತಿಳಿಯಲ್ಪಟ್ಟ ಕಾರಣ ಮತ್ತೆ ಎರಡನೇ ಥೆಸ್ಸಲೋನಿಕದವರ ಒಂದು ಪತ್ರಿಕೆಯನ್ನು ಅವರಿಗೆ ಬರೆಯುತ್ತಾ ಇದ್ದಾರೆ. So during that time, persecutions of the Christians had grown worse, and also they received a pseudo-Pauline epistle that says that end time is very near. So they were confused about the end times, and also they were persecuted, and also because they were convinced that end time is coming, they left all their responsibilities and they started living without going to job, and lot of problems inside the church. So they even just thinking that it is the end time, so we don't have to go to job. So they left the job and they started stealing each other. So these were all the problems going on. So Apostle Paul had to write Second Thessalonians with the clear-cut, by telling the clear-cut understanding of what the doctrine is all about. ಎರಡನೇ ಥೆಸ್ಸಲೋನಿಕದವರ ಬರೆದ ಪತ್ರಿಕೆಯನ್ನು ಬರೆಯುವಂತ ಸಂದರ್ಭದಲ್ಲಿ ಕ್ರೈಸ್ತರು ರೋಮಾ ಸಾಮ್ರಾಜ್ಯದ ಅಡಿಯಲ್ಲಿ ಭಯಂಕರವಾದಂತಹ ಹಿಂಸೆಗೆ ಒಳಗಾಗಿದ್ರು. ಅದಂತೂ ನಿಜ. ಈಗ 50 ಮತ್ತು 60ನೇ ಆಸುಪಾಸಿನಲ್ಲಿ ಭಯಂಕರವಾದಂತಹ ಹಿಂಸೆಗಳ ಮಧ್ಯದ ಒಂದು ಒತ್ತಡದಲ್ಲಿ ಅವರಿದ್ರು. ಆ ದಿನಮಾನಗಳಲ್ಲಿ ಒಂದು ಸೀಡೋ ಪೌಲಿನ್ ಲೆಟರ್ ಅಂದ್ರೆ ಪೌಲನ ಹೆಸರು ಇಟ್ಕೊಂಡು ಒಂದು ಪತ್ರಿಕೆ ಬರೆಯಲ್ಪಟ್ಟಿತ್ತು. ಅದು ಪೌಲನ್ ಬರೆದಿರ್ಲಿಲ್ಲ. ಪೌಲನ ಹೆಸರಿನ ಮೇರೆಗೆ ಒಂದು ಪತ್ರಿಕೆ ಅವರಿಗೆ ಬರೆಯಲ್ಪಟ್ಟಿತ್ತು. ಆ ಪತ್ರಿಕೆ ಇದ್ದಂತ ಸಂಗತಿಗಳೇನೆಂದ್ರೆ, ಕರ್ತನ ಬರೋಣ ಹತ್ತಿರವಾಗ್ಬಿಟ್ಟಿದೆ, ಆಲ್ರೆಡಿ ಕರ್ತನ ಬಂದಿದ್ದಾನೆ, ಆದ ಕಾರಣ ನಾವೆಲ್ಲಾ ಈ ಹಿಂಸೆಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ, ನಾವ್ಯಾರು ಕೆಲಸ ಮಾಡೋದು ಬೇಡ, ಆ ಕರ್ತನ ಬರೋಣಕ್ಕೋಸ್ಕರವಾಗಿ ಈಗಲೇ ಬರ್ಬೋದು, ಅದಕ್ಕೋಸ್ಕರವಾಗಿ ನಾವು ನಮ್ಮ ಕೆಲಸಗಳನ್ನು, ನಮಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಬಿಟ್ಟು ಅದಕ್ಕೋಸ್ಕರವಾಗಿ ಎದುರುಗೊಳ್ಳೋಣ ಎಂಬುದಾಗಿ ಅನೇಕರು ತಪ್ಪು ರೀತಿಯಾಗಿ ಕರ್ತನ ಬರೋಣದ ವಿಷಯವಾಗಿ ಅಲ್ಲಲ್ಲಿ ಹತ್ತಿಸ್ತಾ ಇದ್ರು. ಸೊ ಥೆಸ್ಸಲೋನಿಕದವರು ಕೂಡ ಅಂತ ತರವಾದಂತ ಬೋಧನೆಗೆ ಒಳಪಟ್ಟು ಸೋಮಾರಿಗಳಾಗಿ ಕೆಲಸ ಮಾಡದೆ ತಮ್ಮ ಕ್ರೈಸ್ತಿಯ ಜೀವಿತದ ಜವಾಬ್ದಾರಿಗಳನ್ನು ಮರೆತು ಬಿಟ್ಟು ತಮ್ಮ ಕುಟುಂಬಗಳನ್ನು ಕೂಡ ಅವರು ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಪಡಿಸಿ ಕರ್ತನ ಬರೋಣ ಹತ್ತಿರವಾಗಿದೆ ಅಲ್ಲ, ಅದಕ್ಕೋಸ್ಕರವಾಗಿ ನಾವು ಅಪೇಕ್ಷೆಯಿಂದ ಕಾಯ್ಬೇಕು, ನಾವೇನು ಕೆಲಸ ಮಾಡೋದು ಬೇಡ ಎಂಬುದಾಗಿತ್ತು. ಸೊ ಇದನ್ನು ತಿಳ್ಕೊಂಡಂತ ಪೌಲನು ಇವರನ್ನು ಗದರಿಸಿ ಸರಿಪಡಿಸೋದಕ್ಕೋಸ್ಕರವಾಗಿ ಕರ್ತನ ಬರೋಣ ಯಾವಾಗ ನಡೆಯುತ್ತೆ, ಈಗ ನಮ್ಮ ಜವಾಬ್ದಾರಿಗಳು ಏನು, ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ತಿಳಿಯಪಡಿಸೋದಕ್ಕೋಸ್ಕರವಾಗಿ ಈ ಪತ್ರಿಕೆ ಅವನು ಬರೀತಾ ಇದ್ದಾನೆ. And these are all the background informations about First and Second Thessalonians, and we will get into the outline of First Thessalonians, and then we'll talk about the Second Thessalonians outline and its content. So, sir, shall we have 5 minutes break, sir, as we are remaining here? Yes, sir. Please. Yeah, please take. Okay. You just please come back by 5 minutes, sir. Yeah. All right. ಸರ್ ಬರೋದಕ್ಕಿಂತ ಮುಂಚಿತವಾಗಿ
ನಾವು ಕಲಿತಾ ಇದೀವಲ್ಲ, ಈ ದಿನ ಕಲಿತಾ ಇರ್ತಕ್ಕಂಥ ಮೊದಲನೇ ಮತ್ತು ಎರಡನೇ ಥೆಸಲೋನಿಕದವರ ಪತ್ರಿಕೆಯ ಈ ಒಂದು ಹಿನ್ನೆಲೆಯನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಮೊದಲನೇ ಥೆಸಲೋನಿಕದವರಿಗೆ ಬರೆಯುವಾಗ ತಿಮೋತಿಯಿಂದ ಬಂದಂತ ವರದಿಯ ಮೇರೆಗೆ ಅವರಿಗೆ ಒಂದು ಥ್ಯಾಂಕಿಂಗ್ ಲೆಟರ್ ಅಥವಾ ದೇವರಿಗೆ ಅವರ ನಂಬಿಕೆಯ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಪತ್ರಿಕೆಯನ್ನು ಬರೆಯುತ್ತಾರೆ. ಮೊದಲನೇ ಪತ್ರಿಕೆ ಸ್ವಲ್ಪ ಸಮಯವಾದ ಮೇಲೆ ಈ ಸಭೆಯಲ್ಲಿ ಅನೇಕ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳೇನೆಂದ್ರೆ ಪೌಲನ ಹೆಸರಿನಲ್ಲಿ ಒಳಗೊಂಡಂತ ಒಂದು ತಪ್ಪಾದಂತ ಪತ್ರಿಕೆ ಅವರಿಗೆ ತಲುಪಿತ್ತು. ಸೊ ಆ ಪತ್ರಿಕೆಯಲ್ಲಿ ಏನೆಲ್ಲ ಹೇಳ್ತಂದ್ರೆ ಕರ್ತನ ಬರೋಣ ಹತ್ತಿರವಾಗಿದೆ, ನಮ್ಮ ಜವಾಬ್ದಾರಿಗಳನ್ನು ನಾವು ನೆರವೇರಿಸಬೇಕಾಗಿಲ್ಲ ಅಥವಾ ಕೆಲಸ ಮಾಡೋದ್ ಬೇಕಾಗಿಲ್ಲ ಎಂಬುದಾಗಿ ಅನೇಕರು ನಿಲ್ಲಿಸಿಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಬಹಳಷ್ಟು ಅಂದ್ರೆ ಕರ್ತನ ಬರೋಣ ಈಗ್ಲೇ ಆಗ್ಬೋದು ಎಂಬುದರ ರೀತಿಯಲ್ಲಿ ಅವರು ವ್ಯಥೆಗೆ ಒಳಗಾಗಿದ್ರು. ಮತ್ತೆ ತಾವು ಕಳಕೊಂಡಂತ ತಮ್ಮ ಒಂದು ಪ್ರಿಯರ ವಿಷಯವಾಗಿಯೂ ಕೂಡ ಅವರು ಬಹಳಷ್ಟು ವ್ಯಥೆಗೆ ಒಳಗಾಗಿದ್ರು. ಸೊ ಆದ ಕಾರಣ ಇವೆಲ್ಲವನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರವಾಗಿ ಈ ಭವಿಷ್ಯ ಸಂಗತಿಗಳು ವಿಷಯದಲ್ಲಿ ಯಾವಾಗ ಸಭೆ ಒಯ್ಯಲ್ಪಡುತ್ತದೆ, ಯಾವಾಗ ಮಹಾ ಸಂಕಟಗಳು ಪ್ರಾರಂಭವಾಗ್ತವೆ, ಮಹಾ ಸಂಕಟಗಳು ಪ್ರಾರಂಭವಾಗುವ ದಿನಗಳು ಪ್ರಾರಂಭವಾಗುವಾಗ ನಡೆಯುವಂತ ಸಂಗತಿಗಳು ಏನು, ಕರ್ತನ ನಿಜವಾದಂತ ಎರಡನೇ ಬರೋಣದಲ್ಲಿ ಹೇಗೆ ನಡೆಯುತ್ತೆ, ಎಲ್ಲ ಸಂಗತಿಗಳನ್ನು ಕ್ಲುಪ್ತವಾಗಿ ನಮಗೆ ಅರ್ಥವಾಗುವಂತ ರೀತಿಯಲ್ಲಿ ಅವರನ್ನು ಎಚ್ಚರಿಸುತ್ತಾ ಬರೀತಾ ಇದ್ದಾನೆ. ಸೊ ಮೊದಲನೇ ಎರಡನೇ ಥೆಸಲೋನಿಕ ನೀವು ಅಧ್ಯಯನ ಮಾಡುವಾಗ ವಿಶೇಷವಾಗಿ ಭವಿಷ್ಯ ಸಂಗತಿಗಳು ನಮಗೆ ಬಹಳಷ್ಟು ಸ್ಪಷ್ಟವಾಗ್ತಾ ಇದೆ. ಸೊ ಹಿನ್ನೆಲೆಗಳನ್ನು ಅರ್ಥ ಮಾಡಿಕೊಂಡು ನಾವು ಅಧ್ಯಯನ ಮಾಡುವಂಥದ್ದು ಬಹಳಷ್ಟು ಉಪಯೋಗಕಾರಿಯಾಗಿರುತ್ತೆ. ಸೊ ಔಟ್ಲೈನ್ ಅನ್ನು ಉಪಯೋಗಿಸಿ ಅವರು ನಮಗೆ ಇದರ ಪರಿಪೂರ್ಣವಾದಂತ ಸಾರಾಂಶ ಕೊಡ್ಲಿಕ್ಕಿದ್ದಾರೆ. ಸೊ ಸರ್ ಬರೋದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಇದುವರೆಗೂ ಕೇಳಿದಂತ ವಿಷಯಗಳಲ್ಲಿ ಏನಾದ್ರು ಸಂಶಯ ಇದ್ರೆ ಕೇಳಬಹುದು, ಅದನ್ನು ಸ್ಪಷ್ಟಪಡಿಸಲಿಕ್ಕೆ ಪ್ರಯತ್ನ ಮಾಡೋಣ. 2 ನಿಮಿಷ ಬಂದ್ಬಿಡ್ತಾರೆ. ಈ ಪತ್ರಿಕೆಗಳ ಜೊತೆಯಲ್ಲಿ ಅಪೊಸ್ತಲರ ಕೃತ್ಯಗಳ ಪೌಲನ ಪ್ರಯಾಣದ ಸೇವೆಯ ಅಥವಾ ಪೌಲನ ಸೇವಾ ಪ್ರಯಾಣಗಳನ್ನು ನೀವು ಓದ್ಬೇಕು. ಅವಾಗ ಬಹಳಷ್ಟು ನಿಮಗೆ ಸ್ಪಷ್ಟನೆ ಸಿಗುತ್ತೆ. ವಿಶೇಷವಾಗಿ ಪೌಲನ ಸೇವಾ ಪ್ರಯಾಣಗಳು ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಿಂದ ಪ್ರಾರಂಭವಾಗುತ್ತಾ ಇದೆ. ನೀವು ಗಮನಿಸಿ, ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ ಪೌಲನು ಮತ್ತು ಬರ್ನಾಬನು ಪ್ರಥಮವಾಗಿ ಸೇವೆಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಡುತ್ತಾರೆ. ಅಂತಿಯೋಕ್ಯ ಸಭೆಯಿಂದ ಅನ್ಯ ಜನಗಳ ಮಧ್ಯದಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರವಾಗಿ ಕಳಿಸಲ್ಪಡ್ತಾರೆ. ಆದ್ರೆ ಪೌಲನ ಒಂದು ಸ್ಟ್ರಾಟಜಿ ಏನಂದ್ರೆ ಪ್ರಥಮವಾಗಿ ಯಹೂದ್ಯರ ಮಧ್ಯದಲ್ಲಿ ಸೇವೆ ಸಲ್ಲಿಸ್ತಾನೆ, ಅದರ ಮೂಲಕವಾಗಿ ಅನ್ಯ ಜನಗಳನ್ನು ಕೂಡ ಸಂಧಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಸೊ ಆ ರೀತಿಯಾಗಿ ಅವನ ಸೇವೆಯ ದಿನಮಾನಗಳಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಏನೆಲ್ಲಾ ನಡೆಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನೀವು ಅವನ ಪತ್ರಿಕೆಗಳ ಜೊತೆಯಲ್ಲಿ ಅಪೊಸ್ತಲರ ಕೃತ್ಯಗಳನ್ನು ಕೂಡ ಚಾರಿತ್ರಿಕವಾಗಿ ನೀವು ಓದಿದ್ರೆ ಬಹಳಷ್ಟು ಸಂಗತಿಗಳು ನಿಮಗೆ ಸ್ಪಷ್ಟವಾಗುತ್ತೆ. You're back, sir. Thank you. ಮುಂದುವರಿಸೋಣ. Yes, sir. Please continue. Let us go to the outline of First Thessalonians. ಈಗ ನಾವು ಔಟ್ಲೈನ್ ಹೋಗೋಣ. ಮೊದಲನೇ ಥೆಸಲೋನಿಕದವರ ಒಂದು ಸಂದೇಶವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಔಟ್ಲೈನ್ ಹೋಗೋಣ. So this First Thessalonians has 5 chapters in it. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ 5 ಪ್ರಮುಖವಾದಂತಹ ಅಧ್ಯಾಯಗಳು. We can divide this into 2 parts. The body part, like personal thoughts
and practical instructions. ಸೊ ಎರಡು ಪ್ರಮುಖವಾದಂತ ಭಾಗಗಳನ್ನಾಗಿ ನಾವು ವಿಂಗಡಿಸಬಹುದು ಈ ಪತ್ರಿಕೆಯನ್ನ. ಮೊದಲನೇದಾಗಿ ವೈಯಕ್ತಿಕವಾಗಿ ಕೊಟ್ಟಂತ ಕೆಲವು ಆಲೋಚನೆಗಳು, ಎರಡನೇದಾಗಿ ಕ್ರಿಯಾರೂಪದಲ್ಲಿ ಅವರು ಕೇಳಬೇಕಾದಂತ ಕೆಲವು ಪ್ರಮುಖವಾದಂತ ಸಲಹೆಗಳು. So this way we can easily keep the entire book in our mind, the personal thoughts and practical instructions. So these are the two main body parts we see, and we are going to discuss what are all he discussed in personal thoughts, and then what are all there in practical instructions. ಸೊ ಹಾಗಾದ್ರೆ ಮೊದಲನೇದಾಗಿ ಈ ವೈಯಕ್ತಿಕವಾದಂತ ಆಲೋಚನೆಗಳು ಏನು ಎಂಬುದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಎರಡನೇದಾಗಿ ಕ್ರಿಯಾರೂಪದಲ್ಲಿ ಅವನು ಕೊಡುವಂತ ಸಭೆಗೆ ಕೊಡುವಂತ ಕೆಲವು ಸಲಹೆಗಳು ಏನೆಂಬುದನ್ನು ಕೂಡ, ಸೂತ್ರಗಳು ಎಂಬುದನ್ನು ತೆಗೆದುಕೊಳ್ಬಹುದು ಎಂಬುದನ್ನು ಕೂಡ ನೀವು ಗಮನಿಸೋಣ. So I hope when you remember when I said that Apostle Paul wrote this book from the city of Corinth, and during that time Silas and Timothy were with him. So let us read chapter 1 verse 1. ನಾನು ಹೇಳಿದ್ದನ್ನು ನೆನಪು ಮಾಡಿಕೊಳ್ಳಿ. ಅಪೊಸ್ತಲನಾದ ಪೌಲನು ಕೋರಿಂಥ ಪಟ್ಟಣದಲ್ಲಿದ್ದಾಗ ಥೆಸಲೋನಿಕದಿಂದ ತಿಮೋತಿ ವರದಿಯನ್ನು ತೆಗೆದುಕೊಂಡು ಬಂದು ಥೆಸಲೋನಿಕದವರ ಸಭೆಯ ಸ್ಥಿತಿಯನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಅದನ್ನು ತಿಳ್ಕೊಳ್ಳುವುದಕ್ಕೋಸ್ಕರ 1ನೇ ಅಧ್ಯಾಯ 1ನೇ ವಚನ ನಾವು ಓದೋಣ. ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ ಪೌಲ, ಸಿಲ್ವಾನ ಮತ್ತು ತಿಮೋತಿ ಎಂಬ ನಾವು ಬರೆಯುವುದೇನೆಂದರೆ, ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. Here it is mentioned that clearly it goes the historical account is goes in harmony with verse number 1. It says Paul, Silvanus and Timothy to the church of Thessalonians in God the Father and the Lord Jesus Christ. So he is writing along with Silas and Timothy from the city of Corinth. ಇಲ್ಲಿ ನಮ್ಗೆ ಸ್ಪಷ್ಟವಾಗ್ತದೆ, ಚಾರಿತ್ರಿಕ ಸಂಗತಿಗಳ ಮೂಲಕವಾಗಿ ಸ್ಪಷ್ಟವಾಗ್ತಾ ಇದೆ ಏನಂದ್ರೆ, ಪೌಲನು ಕೊರಿಂಥ ಪಟ್ಟಣದಿಂದ ಈ ಒಂದು 1ನೇ ಥೆಸಲೋನಿಕದವರ ಪತ್ರಿಕೆಯನ್ನು ಬರೆಯುವಾಗ ಅವನ ಜೊತೆಯಲ್ಲಿ ಸಿಲ್ವಾನನು ಇದ್ದಾನೆ, ತಿಮೋತಿಯು ಕೂಡ ಇದ್ದಾರೆ. So this is Paul's greeting. In chapter 1 verse 1 we see Paul's greetings or the salutation. ಒಕ್ಕಣೆ, ಪೌಲನು ಹೇಗೆ ತನ್ನ ಒಂದು ವಂದನಾರ್ಪಣೆಯನ್ನು ಪ್ರಾರಂಭದಲ್ಲಿಯೇ ತಿಳಿಸ್ತಾ ಇದ್ದಾನೆ, ಅದನ್ನು 1ನೇ ವಚನದಲ್ಲಿ ನಾವು ಗಮನಿಸಬಹುದು. And then he starts his personal thoughts, Paul's personal thoughts. He started dealing with how he is related to Thessalonians. That's what he is just discussing. ಈಗ ಆ ರೀತಿಯಾಗಿ ಅವನು ಪ್ರಾರಂಭಿಸುವಾಗ ಥೆಸಲೋನಿಕದವರಿಗೆ ಹೇಗೆ ಪೌಲನು ಸಂಬಂಧಿಸಲ್ಪಟ್ಟಿದ್ದಾನೆ ಎಂಬುದರ ವಿಷಯವನ್ನು ಕೂಡ ಪ್ರಸ್ತಾಪಿಸ್ತಾನೆ. So that portion we see in chapter 1 verse 2 down to 3 verse 13. ಸೊ ಈ ವೈಯಕ್ತಿಕವಾದಂತ ಸಂಗತಿಗಳು, ಆಲೋಚನೆಗಳು ಏನನ್ನೋದನ್ನ ಗಮನಿಸಬೇಕಾದ್ರೆ 1ನೇ ಅಧ್ಯಾಯ ವಚನ 2ರಿಂದ 3ನೇ ಅಧ್ಯಾಯ ವಚನ 13ರವರೆಗೆ ಪೌಲನ ವೈಯಕ್ತಿಕವಾದಂತ ಆಲೋಚನೆಗಳನ್ನು ಈ ಸಭೆಯ ವಿಷಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. So in this Paul's personal thoughts, we can see 3 things mainly. First one, Paul is giving thanks to God for Thessalonians and their faithfulness and their example. ಮೊದಲಾಗಿ ಥೆಸಲೋನಿಕದವರ ಒಂದು ಏನಂತೀವಿ ಅವರ ಒಂದು ಜವಾಬ್ದಾರಿಯುತವಾದಂತ ಕ್ರೈಸ್ತಿಯ ಜೀವಿತ, ಅವರ ನಂಬಿಕಸ್ತಿಕೆ ಮತ್ತು ಅವರು ಹೇಗೆ ಬೇರೆ ಎಲ್ಲಾ ಸಭೆಗಳಿಗೆ ಮಾದರಿಯಾಗಿದ್ದರು, ಇವೆಲ್ಲವುಗಳನ್ನು ನೆನಪು ಮಾಡಿಕೊಂಡು ಅವರ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಪತ್ರಿಕೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. So in this portion he was listing some of the good characters of
the church of Thessalonians. ಈ ಭಾಗದಲ್ಲಿ ವಚನ 1-2 10ನೇ ವಚನ ಭಾಗದಲ್ಲಿ ಈ ಸಭೆಯ ಕೆಲವೊಂದು ಒಳ್ಳೆಯ ಗುಣಲಕ್ಷಣಗಳನ್ನು ಗುರುತಿಸಿ ಆ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾನೆ. Some of the characters of the church of Thessalonians are true with any true church of God. ಈ ಸಭೆಯ ಒಳ್ಳೆಯ ಗುಣಲಕ್ಷಣಗಳು ಯಾವುದೇ ಆರೋಗ್ಯಕರವಾದಂತ ಸಭೆಯ ಗುಣಲಕ್ಷಣಗಳಾಗಿರಬೇಕು ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. So he said that Thessalonians, you were known by God. ಹೇಳ್ತಾನೆ, ನೀವು ದೇವರೇ ನಿಮ್ಮನ್ನು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದಾನೆ. And he just mentions that you were example to others. ಮತ್ತೆ ಹೇಳ್ತಾನೆ, ನೀವು ನಿಮ್ಮ ನಂಬಿಕೆ ಮತ್ತು ಪ್ರೀತಿಯ ವಿಷಯದಲ್ಲಿ ಅನೇಕ ಸಭೆಗಳಿಗೆ ಮಾದರಿಯಾದಂತ ಸಭೆಯಾಗಿದ್ದೀರಾ. Not only that, you are very active in propagating the gospel of the glory of Jesus Christ. ಅಷ್ಟೇ ಅಲ್ಲದೆ ಈ ಮಹಿಮಾತಿಶಯವಾದಂತ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದರಲ್ಲಿ ಆತನ ಹೆಸರನ್ನು ಪ್ರಖ್ಯಾತಿಗೆ ತರುವುದರಲ್ಲಿ ನೀವೆಷ್ಟು ಆಸಕ್ತಿ ಪೂರ್ವಕವಾಗಿದ್ದೀರಲ್ಲ ಎಂಬುದಾಗಿ ಅವರ ವಿಷಯದಲ್ಲಿ ಪ್ರಶಂಸೆಯನ್ನು ನುಡಿಯುತ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. And then he says that you people Thessalonians, you are separated from the idols. So you are separated from the world. That's what he mentioned. So ನಿಮ್ಮ ಎಲ್ಲಾ ಸ್ಥಳಗಳಲ್ಲಿ ನಿಮ್ಮ ನಂಬಿಕೆ, ಪ್ರೀತಿ, ನೀವು ಕತ್ತಲೆ ಇಟ್ಟಿರ್ತಕ್ಕಂತ ಈ ಒಂದು ನಿರೀಕ್ಷೆ ಎಷ್ಟು ಪ್ರಸಿದ್ಧವಾಗಿದೆ ಎಂಬುದಾಗಿ ಅವರ ವಿಷಯದಲ್ಲಿ ಹೊಗಳ್ತಾನೆ. ಮತ್ತೆ ಅಷ್ಟೇ ಅಲ್ಲದೆ ನೀವು ಹೇಗೆ ನಿಮ್ಮ ವಿಗ್ರಹಗಳನ್ನು ಬಿಟ್ಟು ಜೀವ ಸ್ವರೂಪನಾದಂತ ಸತ್ಯ ದೇವರನ್ನು ತಿಳುಕೊಂಡು ಅದನ್ನು ಆರಾಧಿಸೋಸ್ಕರವಾಗಿ ಹೇಗೆ ನೀವು ತಿರುಗಿಕೊಂಡಿರಲ್ಲ ಎಂಬುದಾಗಿ ಆ ವಿಷಯವನ್ನು ಕೂಡ ನೆನಪು ಮಾಡಿಕೊಂಡು ಕರ್ತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಪತ್ರಿಕೆಯನ್ನು ಅವರನ್ನು ಹೊಗಳುತ್ತಾ ಪ್ರಾರಂಭಿಸ್ತಾ ಇದ್ದಾರೆ. And not only that, you Thessalonians are with great expectation for the coming of the Lord. ಅಷ್ಟೇ ಅಲ್ಲದೆ ನೀವು ಥೆಸಲೋನಿಕದವರೇ ಕರ್ತನ ಬರೋಣದ ಅಪೇಕ್ಷೆಯಲ್ಲಿ ಎಷ್ಟು ಉತ್ಸುಕತೆಯಿಂದ ನೀವು ಜೀವಿಸ್ತಾ ಇದ್ದೀರಲ್ಲ ಎಂಬುದಾಗಿ ಕೂಡ ಅವನು ಅವರ ವಿಷಯದಲ್ಲಿ ಸಂತೋಷಿಸ್ತಾನೆ. So these are the characters of Thessalonians, especially the church at Thessalonica. So these characters are true with any true church of Christ or church of the Lord Jesus Christ. ನೀವು ಸಮಯ ತೆಗೆದುಕೊಂಡು ವಚನ 2-10 ನೀವು ಓದಿದ್ರೆ ಥೆಸಲೋನಿಕ ಸಭೆಯವರ ಗುಣಲಕ್ಷಣಗಳು, ಸಭೆ ಹೇಗೆ ಜೀವಿಸಬೇಕು, ಲಕ್ಷಣಗಳು ಎಂತದ್ದು ಎಂಬುದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಪೌಲ. ಇದು ಥೆಸಲೋನಿಕದವರ ಸಭೆಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಂದು ಆರೋಗ್ಯಕರವಾದಂತ ಸಭೆಯ ಲಕ್ಷಣಗಳು ಏನೆಂಬುದನ್ನು ಈ ವಾಕ್ಯವಾಗಿದೆ. ನೀವು ಧ್ಯಾನ ಮಾಡುವಾಗ ಅದು ನಿಮಗೆ ಸ್ಪಷ್ಟವಾಗುತ್ತೆ. So, and these characters of Thessalonians church we see in chapter 1 verse 2 down to verse 10. So 1ನೇ ಅಧ್ಯಾಯ ವಚನ 2-10ನೇ ವಚನದವರೆಗೂ ನೀವು ಅಧ್ಯಯನ ಮಾಡಿದ್ರೆ ಈ ಸಭೆಯ ಎಲ್ಲಾ ಗುಣಲಕ್ಷಣಗಳು ನಿಮಗೆ ಸ್ಪಷ್ಟವಾಗುತ್ತೆ. So it is very good for us to read these verses once in a while to the ears of our church believers, so that we all can understand how the true church should be. ಕೇವಲ ಸೇವೆ ಮಾಡುವಂತ ಸೇವಕರು ಮಾತ್ರ ಈ ವಾಕ್ಯ ಭಾಗವನ್ನು ಓದುವುದು ಅಷ್ಟೇ ಅಲ್ಲ, ಆಗಾಗ ಈ ವಾಕ್ಯ ಭಾಗಗಳನ್ನು ಸಭೆಯಲ್ಲಿ ನೇರವಾಗಿ ಬಹಿರಂಗವಾಗಿ ಓದ್ಬೇಕು. ಅದರ ಅರ್ಥ ಮಾಡಿಕೊಂಡು ಸಭೆ ಎಂಬತಕ್ಕಂಥದ್ದು ಹೇಗೆ ಜೀವಿಸಬೇಕು, ಸಭೆಯ ಗುಣಲಕ್ಷಣಗಳು ಏನು ಎಂಬುದನ್ನು, ಮಾದರಿ ಏನು ಎಂಬುದನ್ನು ಥೆಸಲೋನಿಕದವರ ಸಭೆಯಿಂದ ನಾವು ಕಲಿತುಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿದೆ. ಸೊ ಅವಾಗ ಬಹಿರಂಗವಾಗಿ ಸಭೆಯಲ್ಲಿ ಈ ವಾಕ್ಯಗಳು ಓದಲ್ಪಡಬೇಕಾಗಿದೆ. And then when chapter 2 verse 1-16, he just gives some of the reminders for the church.
ಈಗ 2ನೇ ಅಧ್ಯಾಯ ವಚನ 1ರಿಂದ 16ಕ್ಕೆ ನಾವು ಬರುವಾಗ ಸಭೆಯ ವಿಷಯದಲ್ಲಿ ಕೆಲವೊಂದು ಸಂಗತಿಗಳನ್ನು ನೆನಪು ಮಾಡ್ತಾ ಇದ್ದಾನೆ. So what are the reminders is he just was telling to them how he ministered among Thessalonians. ಅವ್ರಿಗೆ ಏನ್ ನೆನಪು ಮಾಡ್ತಾನೆ ಅಂದ್ರೆ, ಮೊದಲನೇದಾಗಿ ಥೆಸಲೋನಿಕದವರ ಮಧ್ಯದಲ್ಲಿ ಪೌಲನು ಸೇವೆ ಸಲ್ಲಿಸಿದಾಗ ಹೇಗೆ ತನ್ನನ್ನು ತಾನು ಹೇಗೆ ತಾವು ಸೇವಕರಾಗಿ ನಡ್ಕೊಂಡರು ಎಂಬ ವಿಷಯವನ್ನು ಕೂಡ ಅವರಿಗೆ ತಿಳಿಸ್ತಾ ಇದ್ದಾರೆ. So it is always good if we write a letter or a mail to someone who is very close to us. We just talk about the time we spent with them. So the same way, Apostle Paul is also reminding Thessalonians, this is the way I worked and you were with me and I was with you. It's like ಯಾರಾದ್ರೂ ವೈಯಕ್ತಿಕವಾಗಿ ಒಬ್ಬರಿಗೆ ಲೆಟರ್ ಬರೆಯುವಾಗ ನೆನಪಿಸ್ಕೊಳ್ತಾರೆ, ನೋಡ್ರಿ ನಾನು ನಿಮ್ಮ ಮಧ್ಯದಲ್ಲಿ ಇದ್ದಾಗ ಈ ಎಲ್ಲಾ ಸಂಗತಿಗಳು ನಡೆಯುತ್ತಲ್ವಾ, ನಾವು ಹೇಗೆ ನಿಮ್ಮ ಮಧ್ಯದಲ್ಲಿ ನಡ್ಕೊಂಡ್ವಿ, ಹೇಗೆ ಜೀವಿಸಿದ್ವಿ, ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು, ಇವೆಲ್ಲವನ್ನು ಅವರಿಗೆ ನೆನಪಿಗೆ ತರ್ತಾ ಇದ್ದಾನೆ. ಸೊ ವೈಯಕ್ತಿಕವಾದಂತ ಒಂದು ಪತ್ರಿಕೆ ಎಂಬುದಾಗಿ ನೀವು ತೆಗೆದುಕೊಳ್ಬಹುದು. ಸೊ ಪೌಲನ ಸೇವೆ ಹೇಗಿತ್ತು ಎಂಬುದನ್ನು 2ನೇ ಭಾಗದಲ್ಲಿ ನೀವು ಚೆನ್ನಾಗಿ ಗಮನಿಸಬಹುದು. And he talked about in chapter 2 verse 1 to 16, we see that how he ministered at Thessalonica. And then chapter 2 verse 17 to 3 verse 13, he says how he is related to them when he is separated from them. ಆಮೇಲೆ 2ನೇ ಅಧ್ಯಾಯ ವಚನ 17ರಿಂದ 3ನೇ ಅಧ್ಯಾಯ ವಚನ 13ರವರೆಗೂ ನೀವು ಗಮನಿಸಿದ್ರೆ, ಪೌಲನು ಅವರಿಂದ ಹೊರಟು ಹೋದ ಮೇಲೆ ನಡೆದಂತ ಸಂಗತಿಗಳು ಏನು, ಅವನು ಹೇಗೆ ಜೀವಿಸಿದ ಎಂಬ ಅಂಶಗಳನ್ನು ಕೂಡ ಅವರಿಗೆ ವ್ಯಕ್ತಪಡಿಸ್ತಾ ಇದ್ದಾನೆ. So Paul was clearly telling you Thessalonians, when I was with you, I ministered among you. When I am separated from you, every time I remind all of you in my prayers. ಪೌಲ ಹೇಳ್ತಾನೆ, ನಾನು ನಿಮ್ಮ ಮಧ್ಯದಲ್ಲಿ ಇದ್ದಾಗ ಕರ್ತನು ಕೊಟ್ಟಂತ ಸಮಯದಲ್ಲಿ ನಿಮ್ಮ ಜೊತೆಗೆ ಸೇವೆ ಮಾಡಿದೆ, ಮತ್ತೆ ನಾನು ನಿಮ್ಮಿಂದ ದೂರವಾದಾಗ ಅಥವಾ ಬೇರೆ ಕಡೆಗಳಲ್ಲಿ ಹೋದಾಗ ನನ್ನ ಹೃದಯದಲ್ಲಿ ನಿಮ್ಮನ್ನು ಇಟ್ಟುಕೊಂಡು ನಿಮಗೋಸ್ಕರ ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೇನೆ. ನಿಮ್ಮನ್ನು ಯಾವಾಗಲೂ ನಾನು ಹೃದಯದಲ್ಲಿ ಅಗಲದೆ ನಿಮ್ಮ ಮುಖವನ್ನು ನೋಡುವುದಕ್ಕೆ ಯಾವಾಗಲೂ ಅತ್ಯಾಶೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಎಂಬುದಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. Actually, you need to understand the background of this, that Thessalonians, it was not the desire for Apostle Paul to go out of Thessalonica at particular time period, but he was forced to go out of Thessalonica due to the persecution. So you know what happened after some times, people started thinking that Paul is not considering us, and Paul is not at all thinking about us. He just came and shared the gospel and went. He is not related to us. So Paul is telling that no, every time, every millisecond, every second, I am just reminded about you, and I'm thinking about you. I'm thanking God for you. I'm praying to God for you. So his concern was he's just saying that I am the Paul who was with you, and now I am with the same concern for you. ನೋಡಿ, ತಾನು ಸ್ಥಾಪಿಸಿದಂತ ಸಭೆಯ ವಿಷಯದಲ್ಲಿ ತೋರಿಸುವಂತ ಪ್ರೀತಿ, ಕಾಳಜಿ ಮತ್ತೆ ಅವರ ಅನ್ಯೋನ್ಯತೆಯನ್ನು ಬಯಸುವಂತ ಆತರಿಯುವಿಕೆ ಒಬ್ಬ ಸೇವಕನಲ್ಲಿ ಎಷ್ಟಿದೆ ಎನ್ನುವುದನ್ನು ನೀವು ಪೌಲನಿಂದ ಇಲ್ಲಿ ಕಲ್ತ್ಕೊಳ್ಬಹುದು. ಅವ್ನು ನಿಜವಾಗಿಯೂ ಈ ಸೇವೆ 3 ವಾರ ಅಥವಾ ಕೆಲವು ತಿಂಗಳುಗಳು ಮಾತ್ರ ಮಾಡಿ ಅಲ್ಲಿಂದ ಅತಿ ಬೇಗನೆ ಹೊರಟು ಹೋದನು, ಈ ಸಭೆಯ ವಿಷಯದಲ್ಲಿ ಯಾವುದೇ ಕಾಳಜಿ ತೋರಿಸಲಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಬಾರ್ದು. ಅವನು ಹೋದಂತ ಕಾರಣ ಏನಂದ್ರೆ, ಬಹಳಷ್ಟು ಹಿಂಸೆಗಳ ನಿಮಿತ್ತ ಅವನು ಆ ಒಂದು ಸ್ಥಳದಿಂದ ಹೋಗ್ಲೇಬೇಕಾಗಿತ್ತು, ಬೇರೆ ಸ್ಥಳಗಳಿಗೆ ಹೋಗಿ ಸಭೆಯನ್ನು ಸ್ಥಾಪನೆ ಮಾಡಿದ. ಆದ್ರೆ ಅವರಿಗೆ ಮತ್ತೆ ಈ ಪತ್ರವನ್ನು ಬರೆಯುವಾಗ ಹೇಳ್ತಾ ಇದ್ದಾನೆ, ನಾನು ನಿಮ್ಮಿಂದ ದೂರವಿದ್ದರೂ ಸಹ
ನೀವು ನನ್ನ ಹೃದಯದಲ್ಲಿ ಇದ್ದೀರಾ, ನಾನು ನಿಮಗೋಸ್ಕರ ಯೋಚಿಸ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಮತ್ತು ಆ ಮತ್ತು ನಿಮ್ಮಲ್ಲಿ ಕಂಡಂತ ಎಲ್ಲಾ ಒಳ್ಳೆಯ ಲಕ್ಷಣಗಳು ಅವು ಕಾರ್ಯರೂಪಕ್ಕೆ ಬರಲಿ ಎಂಬುದಾಗಿ ನಿಮಗೋಸ್ಕರ ಹೆಚ್ಚಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಎಂಬುದಾಗಿ ಪೌಲನು ತನ್ನ ಆಶೆಯನ್ನು ಅವರ ಮಧ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. So these are the personal thoughts of Apostle Paul and the reminders he gives to Thessalonians. So chapter 1 verse 2 to 3 verse 30. And let us go to chapter 4 verse 1 to 5 verse 22. So ಮೊದಲನೇ ಭಾಗ ವಚನ 1ರಿಂದ 3ನೇ ಅಧ್ಯಾಯ ವಚನ 13ರವರೆಗೆ ನಾವೇನ್ ಗಮನಿಸಿದ್ವಿ ಅಂದ್ರೆ ವೈಯಕ್ತಿಕವಾಗಿ ಅನೇಕ ಸಂಗತಿಗಳನ್ನು ಮಾತನಾಡ್ತಾ ಇದ್ದಾನೆ. 4ನೇ ಅಧ್ಯಾಯ ವಚನ 1ರಿಂದ 5ನೇ ಅಧ್ಯಾಯ 24ರವರೆಗೂ ಇರ್ತಕ್ಕಂಥ ಎರಡನೇ ಪ್ರಮುಖವಾದಂತ ವಿಂಗಡಣೆಯಲ್ಲಿ ಕ್ರೈಸ್ತರು ನಡ್ಕೊಳ್ಳಬೇಕಾದಂತ ಕಾರ್ಯರೂಪದ ಸಂಗತಿಗಳ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ. In this second section, we see Paul gives some of the practical instructions along with the doctrine. ಸೊ ಇಲ್ಲಿ ಕ್ರೈಸ್ತರು ನಡ್ಕೊಳ್ಳಬೇಕಾದಂತ ನಡವಳಿಕೆಗಳನ್ನು ಕುರಿತು ಮಾತನಾಡುತ್ತಾ ಅವರು ಹಿಂಬಾಲಿಸಬೇಕಾದಂತ ಸ್ವಸ್ಥ ಬೋಧನೆಗಳು ಏನು ಎಂಬುದನ್ನು ಕೂಡ ಅವರಿಗೆ ತಿಳಿಯಪಡಿಸ್ತಾ ಇದ್ದಾನೆ. And in this we see he is just giving practical instructions on moral purity. ಮೊದಲನೇದಾಗಿ ಪರಿಶುದ್ಧವಾದಂತ ಅಥವಾ ನೈತಿಕತೆಯ ಜೀವಿತವನ್ನು ಹೇಗೆ ಜೀವಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. And then he just talks about the disciplined life, how to live a disciplined life among or in spite of persecution. ಎರಡನೇದಾಗಿ ಹಿಂಸೆಯ ನಿಮಿತ್ತ ನಿಮಗೆ ಬಹಳಷ್ಟು ನಿಮ್ಮ ನಂಬಿಕೆ ಅಲುಗಾಡುವಂತ ಸಂದರ್ಭಗಳು ಉಂಟಾಗಿರಬಹುದು. ಆದ್ರೂ ಕೂಡ ಹಿಂಸೆಯ ನಿಮಿತ್ತ ನೀವು ಬಹಳ ಸೈರಣೆ ಉಳ್ಳವರಾಗಿ ತಾಳ್ಮೆ ಉಳ್ಳವರಾಗಿ ಜೀವಿಸಬೇಕು. ಮತ್ತು ನಿಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಶಿಸ್ತು ಎಂಬತಕ್ಕಂಥದ್ದು ಬಹಳ ಪ್ರಾಮುಖ್ಯ. ಶಿಸ್ತುಬದ್ಧವಾಗಿ ಜೀವಿಸುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ ಎಂಬುದನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. And then that was the time the eschatology was discussed. Even this practical instructions, Paul is giving a little eschatology because Paul was preaching them that we all will be caught up to heaven, we all will be raptured. But due to persecutions, many Christians are dying in Thessalonica. So the Christians who live in Thessalonica started thinking that they are unbelievers and they are gone forever because they didn't face the rapture. So they started crying for them. They started crying for their children. They started crying and weeping for their relatives because they think that they went away from God because they didn't face the rapture. So that was the time Apostle Paul was writing instructions on death and the rapture. ಇಲ್ಲಿ ಕೆಲವೊಂದು ಸ್ವಸ್ಥ ಬೋಧನೆಗಳನ್ನು ಕುರಿತು ಪೌಲನು ಸ್ಪಷ್ಟಪಡಿಸಬೇಕಾಗಿತ್ತು. ಅದೇನೆಂದ್ರೆ ಇವರು ತಿಳ್ಕೊಂಡಿದ್ರು ಪೌಲನ ಒಂದು ಬೋಧನೆಗಳ ಮೂಲಕವಾಗಿ ನಾವು ಸಭೆ ಎಂಬತಕ್ಕಂಥದ್ದು ಎತ್ತಲ್ಪಡುತ್ತದೆ, ನಾವು ಒಯ್ಯಲ್ಪಡುತ್ತೇವೆ, ಕರ್ತನ ಸಂಗಡ ಇರುತ್ತೇವೆ. ಇವುಗಳನ್ನ ಅವರ ಸಂಗಡ ಮಾತನಾಡುವಾಗ ಎಲ್ಲೋ ಒಂದು ಕಡೆ ಅವರಲ್ಲಿ ಉಂಟಾದಂತಹ ಸಮಸ್ಯೆಗಳೇನಂದ್ರೆ ಅಥವಾ ಗೊಂದಲಗಳೇನಂದ್ರೆ ಹಿಂಸೆ ನಿಮಿತ್ತ ಅನೇಕ ವಿಶ್ವಾಸಿಗಳು ತೀರಿ ಹೋಗ್ತಾ ಇದಾರಲ್ಲ, ಅವರು ಆ ಒಂದು ಸಭೆಯ ಒಯ್ಯಲ್ಪಡುವಿಕೆಯನ್ನು ಯಾಕೆ ಅನುಭವಿಸದೆ ತೀರಿ ಹೋದ್ರು ಎಂಬುದಾಗಿ ಕೆಲವೊಂದು ಗೊಂದಲಗಳಲ್ಲಿ ಅವರಲ್ಲಿ ಉಂಟಾಯಿತು. ಸೊ ಆ ಗೊಂದಲಗಳನ್ನು ಸರಿಪಡಿಸೋದಕ್ಕೋಸ್ಕರವಾಗಿ ಅವರನ್ನು ಸ್ಪಷ್ಟವಾದಂತ ಒಯ್ಯಲ್ಪಡುವಿಕೆ ಏನು, ಯಾರು ಎತ್ತಲ್ಪಡುತ್ತಾರೆ ಮತ್ತು ಕ್ರಿಸ್ತನಲ್ಲಿ ಸತ್ತವರು ಹೇಗೆ ಅವರು ಪುನರುತ್ಥಾನವನ್ನು ಅನುಭವಿಸ್ತಾರೆ, ಈ ಸಂಗತಿಗಳನ್ನು ಸ್ಪಷ್ಟಪಡಿಸುತ್ತಾ ನೋವಿಗೆ ಒಳಗಾದಂತ ಅಥವಾ ತಮ್ಮ ಪ್ರಿಯರನ್ನು ಕಳಕೊಂಡಂತವರನ್ನು ಸಂತೈಸುವುದಕ್ಕೋಸ್ಕರ ಅವರ ಈ ಒಂದು ಭಾಗದಲ್ಲಿ ಅವರಿಗೆ ಬರೆಯುತ್ತಾ ಇದ್ದಾರೆ. And also in chapter number 5 on, he starts talking about the holy living, Christian living, basics of Christian living, and also how
we should relate to each other, and how we should react in the church of God. So these all are in chapter 5. ಬರುವಾಗ ಕ್ರೈಸ್ತರು ಹೇಗೆ ಜೀವಿಸಬೇಕು, ತಮ್ಮ ಕ್ರೈಸ್ತ ಜೀವಿತದಲ್ಲಿ ಆತ್ಮಿಕ ಜೀವಿತವನ್ನು ಹೇಗೆ ಕಾಪಾಡಿಕೊಳ್ಬೇಕು ಮತ್ತು ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ಹೇಗೆ ಅಪೇಕ್ಷಿಸುತ್ತಾ ಆತುರೆಯಬೇಕು. ಅಷ್ಟೇ ಅಲ್ಲದೆ ಕ್ರಿಸ್ತನ ಬರೋಣದ ಈ ಒಂದು ತಡದ ಸಮಯದಲ್ಲಿ ಕ್ರೈಸ್ತರು ಅನುಸರಿಸಬೇಕಾದಂತ ಕೆಲವು ಪ್ರಮುಖವಾದಂತಹ ಸೂತ್ರಗಳು ಏನು ಎಂಬುದನ್ನು ಅವರಿಗೆ ಬಹಳ ಸಂಕ್ಷಿಪ್ತವಾಗಿ ನೇರವಾಗಿ ಕೊಡುವಂತ ಒಂದು ಕಾರ್ಯರೂಪದ ಸಂಗತಿಗಳಾಗಿವೆ. And then we see the concluding part, Paul's conclusion. It includes benediction and the final remarks. We see in chapter 5 verse 23 down to 28. ಅಧ್ಯಾಯ 23ರಿಂದ 28ರವರೆಗೆ ಪೌಲನ ಸಮಾಪ್ತಿಯ ವಾಕ್ಯಗಳನ್ನು ನೀವು ನೋಡ್ತೀರಾ. So as we have learned the purpose and the outline, you read by yourself by understanding the threefold purpose of the book. Then with the outline you will be able to understand the book very clearly, and that will help you to preach from this book with its own context. ಸೊ ದಯಮಾಡಿ ಪ್ರತಿಯೊಂದು ವಾಕ್ಯ ಭಾಗಗಳನ್ನು ನಿಮಗೆ ನಾವು ವಿವರಣೆ ಮಾಡಿಕೊಳ್ತಾ ಹೋದ್ರೆ ಇಡೀ ಪೌಲನ ಪತ್ರಿಕೆಗಳನ್ನು ಮುಗಿಸ್ಲಿಕ್ಕೆ ಕಷ್ಟವಾಗಬಹುದು. ಆದ ಕಾರಣ ನಾನು ನಿಮಗೆ ಆ ಉದ್ದೇಶಗಳನ್ನು ಮತ್ತು ಈ ಪತ್ರಿಕೆ ಬರೆದಂತ ಉದ್ದೇಶಗಳನ್ನು, 3 ಪ್ರಮುಖವಾದಂತಹ ಉದ್ದೇಶಗಳನ್ನು ಮತ್ತು ಔಟ್ಲೈನ್ ಅನ್ನು ನಾನು ಕೊಟ್ಟಿದ್ದೇನೆ. ಈ ಔಟ್ಲೈನ್ ಅನ್ನು ಉಪಯೋಗಿಸುವ ಮೂಲಕವಾಗಿ ಈ ಪತ್ರಿಕೆಯನ್ನು ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ರೆ, ಹೀಗೆ ಓದಿದ್ರೆ ಬಹಳಷ್ಟು ಸಂಗತಿಗಳು ನಿಮಗೆ ಸ್ಪಷ್ಟವಾಗುತ್ತೆ. ಸೊ ಆದ ಕಾರಣ ಈ ಔಟ್ಲೈನ್ ನೀವು ಉಪಯೋಗಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. And let us go to 2 Thessalonians in conclusion and we'll finish it off. Outline. 2ನೇ ಥೆಸಲೋನಿಕದ ಔಟ್ಲೈನ್ ಗೆ ನಾವು ಹೋಗೋಣ. We see the salutation and greetings in chapter 1 verse 1 and 2. ಮೊದಲ 2 ವಚನಗಳಲ್ಲಿ ಅವರಿಗೆ ವಂದನಾರ್ಪಣೆ ಮತ್ತೆ ಅವರನ್ನು ಕರ್ತನ ಹೆಸರಿನಲ್ಲಿ ಯಾವ ರೀತಿಯಾಗಿ ವಂದಿಸ್ತಾ ಇದ್ದಾನೆ ಎಂಬುದನ್ನು ಪ್ರಾರಂಭವಾಗುತ್ತೆ. So during this time of writing 2 Thessalonians were facing a lot of persecution. So it is the duty of Apostle Paul to comfort them in their afflictions. ಈ ಪತ್ರಿಕೆ ಥೆಸಲೋನಿಕದವರಿಗೆ ಬರೆಯಲ್ಪಡುವಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಹಿಂಸೆಗೆ ಒಳಗಾಗಿದ್ರು. ಕ್ರೈಸ್ತರು ಎಲ್ಲದರಲ್ಲಿ ಕೊಲ್ಲಲ್ಪಡುತ್ತಾ ಇದ್ರು ಅವರ ನಂಬಿಕೆ ನಿಮಿತ್ತ. ಸೊ ಬಹಳಷ್ಟು ನೋವಿಗೆ ಒಳಗಾದಂತ ಸಭೆಗಳಿಗೆ ಪೌಲನು ವಿಶೇಷವಾಗಿ ಥೆಸಲೋನಿಕಕ್ಕೆ ಬರೆಯುವಾಗ ಪ್ರಾರಂಭದಲ್ಲಿ ಅವರನ್ನು ಸಂತೈಸ್ತಾ ಇದ್ದಾನೆ, ಅವರ ನಂಬಿಕೆಯಲ್ಲಿ ಅವರು ದೃಢವಾಗಿರುವಂತೆ ಬಲಪಡಿಸ್ತಾ ಇದ್ದಾರೆ. So chapter 1 verse 3 to 12, he was comforting them in their afflictions and persecutions. ನೀವು ಔಟ್ಲೈನ್ ತೆಗೆದುಕೊಂಡ್ರೆ ಮೊದಲನೇ ಅಧ್ಯಾಯ ವಚನ 3ರಿಂದ 12ರವರೆಗೆ ಅವರ ಒಂದು ಸಂಕಟಗಳಲ್ಲಿ ಅವರು ಹೇಗೆ ದೃಢವಾಗಿ ಕರ್ತನಿಗೋಸ್ಕರ ನಿಂತುಕೊಳ್ಳಬೇಕು ಎಂಬುದರ ವಿಷಯದಲ್ಲಿ ಅವರನ್ನು ಸಂತೈಸ್ತಾ ಇದ್ದಾರೆ. And then he was just giving thanks to God for their growth and steadfastness. So that's a comfort for them, because they have they are getting an acknowledgement from the person whom they revered more or whom they respected. So they were encouraged to go through the afflictions because Paul was giving thanks to God for their growth and steadfastness. ನೀವು ಗಮನಿಸಬಹುದು 3ನೇ ಮತ್ತು 4ನೇ ವಚನದಲ್ಲಿ ಅವರ ನಂಬಿಕೆ ಬಹಳ ಅಭಿವೃದ್ಧಿ ಹೊಂದುತ್ತಾ ಬರ್ತಾ ಇರೋದನ್ನು ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಮತ್ತು ಪರಸ್ಪರವಾದ ಪ್ರೀತಿಯಲ್ಲಿ ಅವರು ಹೆಚ್ಚುತ್ತಾ ಬರುತ್ತಾ ಇರೋದನ್ನು ಕುರಿತು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾನೆ. ಮತ್ತು ಸಂಕಟಗಳಲ್ಲಿಯೂ ಅವರು ಹೇಗೆ ತಾಳ್ಮೆ ನಂಬಿಕೆಯಲ್ಲಿ ನಿಂತುಕೊಂಡಿದ್ದರು ಎಂಬುದರ ವಿಷಯವಾಗಿ ಕೂಡ ನೆನೆಸಿಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ತಾ ಇದ್ದಾನೆ.
And not only that, Apostle Paul was encouraging them to go through the persecutions in view of Christ's return. So that is in chapter 1, verse 5 till down to 10. So that is same with all of our life. Whenever we go through the persecutions and afflictions, we need to look for we need to remind ourselves that we are with a great anticipation of coming of Christ. ಮತ್ತೆ ಇದರಲ್ಲಿ ಇರ್ತಕ್ಕಂಥ ಎರಡನೇ ಭಾಗ ವಚನ 5ರಿಂದ 10ರವರೆಗೆ ನೀವು ಗಮನಿಸಿದ್ರೆ ಅವರು ಹಿಂಸೆಯ ಅಥವಾ ತಮಗೆ ಒಳಪಟ್ಟಂತ ಸಂಕಟಗಳ ಉಪಶಮನಗಳ ಮಧ್ಯದಲ್ಲಿಯೂ ಹೇಗೆ ಕರ್ತನ ಬರೋಡಕ್ಕೋಸ್ಕರ ಅಪೇಕ್ಷೆ ಉಳ್ಳವರಾಗಿ ಜೀವಿಸ್ತಾ ಇದ್ರು, ತಾಳ್ಮೆಯಿಂದ ಎಲ್ಲವನ್ನು ಹೇಗೆ ಸಹಿಸಿಕೊಳ್ತಾ ಇದ್ರು ಎಂಬುದು ಈಗಿನ ಸಭೆಗಳಿಗೂ ಕೂಡ ದೊಡ್ಡ ಮಾದರಿಯಾಗಿದೆ. ಆದ ಕಾರಣ ನನ್ನ ಪ್ರಿಯರೇ, ಹಿಂಸೆಗಳ ಕಷ್ಟಗಳು ಅಥವಾ ಕ್ರಿಸ್ತ ನಂಬಿಕೆಯ ನಿಮಿತ್ತ ನಾವು ಅನುಭವಿಸುವಂತ ಸಂಕಟಗಳ ಮಧ್ಯದಲ್ಲಿ ನಮ್ಮ ದೃಷ್ಟಿ ಯಾವಾಗಲೂ ಯೇಸು ಕ್ರಿಸ್ತನ ಎರಡನೇ ಬರೋಣ, ಆತನು ಸಭೆಗೋಸ್ಕರವಾಗಿ ಬಂದು ಅವರನ್ನು ನಾವು ಒಯ್ಯಲ್ಪಡುತ್ತೇವೆ ಎಂಬ ಸಂಗತಿಯನ್ನು ಯಾವಾಗಲೂ ನೆನಪಿಸಿಕೊಂಡು ಎರಡನೇ ಬರೋಣದ ಅಪೇಕ್ಷೆಯಲ್ಲಿ ದೃಷ್ಟಿಯಲ್ಲಿ ಜೀವಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ನಾನು ನಿಮ್ಮನ್ನು ಉತ್ತೇಜನ ಪಡಿಸಲಿಕ್ಕೆ ಇಷ್ಟಪಡ್ತೇನೆ. On this earth we are persecuted, we are troubled, we are afflicted, we are with problems, but when Christ returns, we will be seeing the glory, we will be having a glorious life, and all our tears will be wiped off. So Thessalonians needed this encouragement from Apostle Paul. So that's a great encouragement given by him. And then he was telling that I am praying for you all. So that is also an encouragement for them to go through the afflictions. ಹಿಂಸೆ, ಸಂಕಟ ಮತ್ತು ಕ್ರಿಸ್ತ ನಂಬಿಕೆಯ ನಿಮಿತ್ತ ಅವರು ಪಡುವಂತ ಎಲ್ಲಾ ಬಾಧೆಗಳು ಒಳ್ಳೆಯದೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತು ಇದರ ಮಧ್ಯದಲ್ಲಿ ನೀವು ಎಷ್ಟು ಸೈರಣೆ ತಾಳ್ಮೆ ಉಳ್ಳವರಾಗಿ ಸಹಿಸಿಕೊಂಡು ಕರ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದೀರಲ್ಲ ಎಂಬುದರ ವಿಷಯವಾಗಿ ದೇವರು ಸಲ್ಲಿಸುತ್ತಾ ಅವರನ್ನು ಬಲಪಡಿಸ್ತಾ ಇದ್ದಾನೆ. ಆದ ಕಾರಣ ಪ್ರೇರೆ, ನಾವು ಅನೇಕ ಕ್ರಿಸ್ತ ನಂಬಿಕೆಯ ನಿಮಿತ್ತ ಅನೇಕ ಸಂಕಟಗಳಿಗೆ ಒಳಗಾದ ಕೂಡ ಬಲವಾಗಿ ದೃಢವಾಗಿ ನಿಂತುಕೊಂಡು ಈ ಕ್ರಿಸ್ತ ನಂಬಿಕೆಯನ್ನು ಯೇಸು ಕ್ರಿಸ್ತನ ಎರಡನೇ ಬರೋಣದ ಒಂದು ದೃಷ್ಟಿಯಲ್ಲಿ ನಾವು ಮುಂದೆ ಸಾಗಿಸುವುದು ಬಹಳ ಪ್ರಾಮುಖ್ಯ. ಸೊ ಪೌಲನು ಹೀಗೆ ಅವರನ್ನು ಬಲಪಡಿಸಿದ ಮೇಲೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡಿ 11 ಮತ್ತು 12ನೇ ವಚನದಲ್ಲಿ ಪೌಲನು ಥೆಸಲೋನಿಕದವರಿಗೆ ಮಾಡಿದಂತ ಪ್ರಾರ್ಥನೆ. And then due to the severe persecutions and also the Pseudo-Pauline letter, they started thinking that this is the day of the Lord. We are all going to die, and this persecution is the day of the Lord. So Apostle Paul was telling that what you see is not the day of the Lord. There are some events that has to be happened before the day of the Lord. So don't think that this is the day of the Lord, or this is going to be the second coming of Jesus Christ. ಈ ಒಂದು ಹಿಂಸೆಯ ನಿಮಿತ್ತ ತಾವು ತಮ್ಮ ಅನೇಕ ಪ್ರಿಯರನ್ನು ಕಳಕೊಳ್ತಾ ಇದ್ರು. ಆದ ಕಾರಣ ಅವ್ರೇನ್ ಅಂದ್ಕೊಂಡಿದ್ರಂದ್ರೆ ಕರ್ತನ ದಿನ ಆಗ್ಲೇ ಬಂದ್ಬಿಟ್ಟಿದೆ ಎಂಬುದಾಗಿ ಅಂದ್ಕೊಂಡಿದ್ರು. ಆಮೇಲೆ ಅಷ್ಟೇ ಅಲ್ಲದೆ ಪೌಲನ ಹೆಸರಿಗೆ ಒಳಗೊಂಡಂತ ಒಂದು ತಪ್ಪಾದಂತ ಪತ್ರಿಕೆಯನ್ನು ಬೇರೆಯವರು ಬರೆದಿದ್ರು. ಆ ಪತ್ರಿಕೆಯಲ್ಲಿ ಯಾವ ರೀತಿ ಬರೆಯಲ್ಪಟ್ಟಿತ್ತು ಅಂದ್ರೆ, ಆಲ್ರೆಡಿ ಕರ್ತನ ದಿನ ಬಂದಿದೆ, ನಾವು ಇಲ್ಲೇ ಇದ್ದೇವೆ, ಒಯ್ಯಲ್ಪಟ್ಟಿಲ್ಲ ಎಂಬುದಾದಂತ ಸುಳ್ಳಾದಂತ ಪತ್ರಿಕೆಗಳು ಅವರಲ್ಲಿ ಪ್ರಸರಿಸ್ತಾ ಇತ್ತು. ಸೊ ಅದನ್ನೆಲ್ಲ ತಿಳ್ಕೊಂಡಂತ ಪೌಲನು ಇವರನ್ನ ಸರಿಪಡಿಸ್ತಾ ಇದ್ದಾನೆ. ಕರ್ತನ ದಿನ ಇನ್ನೂ ಬಂದಿಲ್ಲ, ಕರ್ತನ ದಿನ ಬರುವಾಗ ನಿಜವಾಗಿ ನಡೆಯುವಂತ ಸಂಗತಿಗಳು ಏನು ಎಂಬುದನ್ನು 2 ಮತ್ತು 3ನೇ ದಿನದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. Apparently they were thinking that Jesus Christ will come and he will fight against all their persecutors, because they had no one with them. So they, in the severity of their persecution, they started thinking that Jesus will come and finish all the persecutors' life. So Paul is telling, no, before Jesus comes, there must be another fellow coming, that is mystery of lawlessness, lawless fellow, Antichrist should come.
That is what Paul is telling them. ಸೊ ಇವರ ಆಲೋಚನೆ ಏನಾಗಿತ್ತಂದ್ರೆ ಥೆಸಲೋನಿಕದವರು ನಾವು ಬಹಳ ಹಿಂಸೆಯ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೇವೆ, ಕ್ರಿಸ್ತನು ಬಂದು ಈ ಎಲ್ಲಾ ಹಿಂಸಕರನ್ನು ಧ್ವಂಸ ಮಾಡಿ ನಮಗೆ ಎಲ್ಲವನ್ನು ಏನಂತೇವೆ ಎಲ್ಲವನ್ನು ಸರಿಪಡಿಸ್ತಾನೆ ಎಂಬುದಾಗಿ ಅಪೇಕ್ಷಿಸ್ತಾ ಇದ್ರು. ಇಲ್ಲಿ ಪೌಲ ಸ್ಪಷ್ಟಪಡಿಸ್ಬೇಕಾಗಿತ್ತು, ಆತನು ಎಲ್ಲಾ ದುಷ್ಟತನವನ್ನು, ದುಷ್ಟತ್ವವನ್ನು, ದುಷ್ಟರನ್ನು ನಾಶ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬ ದುಷ್ಟನು ಈ ಲೋಕದೊಳಗೆ ಬರ್ತಾನೆ. ಅವನನ್ನ ಪೌಲ ಅಧರ್ಮ ಸ್ವರೂಪನು ಎಂಬುದಾಗಿ ಕರೀತಾನೆ. ಭ್ರಷ್ಟತೆಯನ್ನು ಉಂಟು ಮಾಡುವಂತ ಅಧರ್ಮ ಸ್ವರೂಪನು ಅಂದ್ರೆ ಅಂತ್ಯಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಅಂತ್ಯಕ್ರಿಸ್ತನು ಈ ಲೋಕಕ್ಕೆ ಬರಲೇಬೇಕು. ಈ ಸುಳ್ಳು ಕ್ರಿಸ್ತನು ಈ ಲೋಕಕ್ಕೆ ಬಂದು ಹೇಗೆ ಜನರನ್ನು ಮೋಸಗೊಳಿಸ್ತಾನೆ, ಹೇಗೆ ಭಯಂಕರವಾದಂತ ಇನ್ನೂ ಹಿಂಸೆ ಪ್ರಾರಂಭವಾಗುತ್ತೆ. ಆ ದಿನಗಳು ಇನ್ನೂ ನಡೆದಿಲ್ಲ. ಆದ ಕಾರಣ ಕ್ರಿಸ್ತನ ದಿನ, ಕರ್ತನ ದಿನ ಆಗ್ಲೇ ಬಂದಿದೆ ಎಂಬುದಾಗಿ ನೀವು ತಿಳ್ಕೊಳ್ಬೇಡ್ರಿ. ಆದ್ರೆ ಕರ್ತನ ದಿನ ಬಂದೇ ಬರುತ್ತೆ. ಅದಕ್ಕೋಸ್ಕರವಾಗಿ ನಾವು ಎದುರು ನೋಡುವಂತವರಾಗ್ಬೇಕು ಎಂಬುದಾಗಿ ಈ ಒಂದು ಸ್ವಸ್ಥ ಬೋಧನೆಯನ್ನು, ಎರಡನೇ ಬರೋಣದ ವಿಷಯವಾದ ಸ್ವಸ್ಥ ಬೋಧನೆಯನ್ನು ಸ್ವರಪಡಿಸ್ತಾ ಇಲ್ಲಿ ಪೌಲನು ತಿಳಿಸುತ್ತಾ ಸ್ಪಷ್ಟಪಡಿಸುವಂತ ಸಂಗತಿ ನಾವು ನೋಡ್ತಾ ಇದ್ದೇವೆ. And it is because Thessalonians started believing that the persecution was the day of the Lord and Jesus is going to come in very near future. And many among Thessalonians, and especially in the church, they stopped their job, they stopped their responsibilities, they stopped their mundane activities. And when they stopped, Apostle Paul was telling in chapter 3 that if someone among you is not willing to work, let him not eat also. So ಹಿಂಸೆಯ ನಿಮಿತ್ತ ಕರ್ತನ ದಿನ ಆಗ್ಲೇ ಬಂದಿದೆ ಎಂಬುದಾಗಿ ತಿಳ್ಕೊಂಡು ಥೆಸಲೋನಿಕ ಸಭೆಯಲ್ಲಿರ್ತಕ್ಕಂಥ ಅನೇಕ ವಿಶ್ವಾಸಿಗಳು ತಮ್ಮ ಸ್ವಂತ ಜವಾಬ್ದಾರಿಗಳನ್ನು ಅವರು ಮರೆತು ಹೋಗಿದ್ರು. ಕೆಲವರು ಕೆಲಸ ಮಾಡೋದನ್ನ ಬಿಟ್ಬಿಟ್ಟಿದ್ರು, ಸೋಮಾರಿಗಳಾಗ್ಬಿಟ್ಟಿದ್ರು, ಮತ್ತೆ ಮೈಗಳರಾಗಿದ್ರು. ಸೊ ಅಂತವರನ್ನು ಗದರಿಸ್ತಾ ಇದ್ದಾನೆ, ನಿಮ್ಮ ಸ್ವಂತ ಜವಾಬ್ದಾರಿಗಳನ್ನು ಮರೆತು ಹೋಗ್ಬೇಡಿ, ಅವುಗಳನ್ನು ನೆರವೇರಿಸಬೇಕು. ಮತ್ತು ಕ್ರೈಸ್ತರು ತಮ್ಮ ತಾವು ಬಹಳ ಏನಂದ್ರೆ ಬಹಳ ಗಂಭೀರಾಗಿ ಲೋಕದಲ್ಲಿ ಜೀವಿಸಬೇಕಾಗಿದೆ ಎಂಬುದನ್ನು ತಿಳಿಸ್ತಾ ಇದ್ದಾನೆ. ಒಂದು ವೇಳೆ ಯಾವುದೇ ವ್ಯಕ್ತಿ ಕೆಲಸ ಮಾಡದೆ ಮೈಗಳನ್ನಾಗಿ ಸೋಮಾರಿಯಾಗಿ ಜೀವಿಸಿದ್ರೆ ಅವನು ಊಟ ಮಾಡದೇ ಇರ್ಲಿ ಎಂಬುದಾಗಿ ಕೂಡ ನೇರವಾಗಿ ಬೆದರಿಕೆ ಮಾತನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಹಿಂಸೆ ಪ್ರಾರಂಭವಾಗಿದೆ, ಕ್ರಿಸ್ತನು ಬರ್ತಾನೆ, ನಮ್ಮ ಕೆಲಸಗಳು, ನಮ್ಮ ಜವಾಬ್ದಾರಿಗಳನ್ನು ನಾವು ಅಲಕ್ಷ್ಯ ಮಾಡ್ಬೇಕು ಎಂಬುದಾಗಿಲ್ಲ. ಅಲಕ್ಷ್ಯ ಮಾಡದೆ ಕರ್ತನ ಬರೋಣ ಬಂದೇ ಬರುತ್ತೆ, ಅದು ನಡೆಯುತ್ತೆ. ಆದ್ರೆ ನಮ್ಮ ಜವಾಬ್ದಾರಿಗಳನ್ನು ಅಲಕ್ಷ್ಯ ಮಾಡದೆ ನಮಗೆ ಕೊಡಲ್ಪಟ್ಟಂತ ಕ್ರೈಸ್ತೀಯ ನಡವಳಿಕೆಯ ಜವಾಬ್ದಾರಿಗಳನ್ನು ಶ್ರದ್ಧಾಪೂರ್ವಕವಾಗಿ ನೆರವೇರಿಸೋಣ ಎಂಬುದನ್ನು ಪೌಲನು ಇಲ್ಲಿ ಗದರಿಸುತ್ತಾ ಮಾತನಾಡ್ತಾ ಇದ್ದಾರೆ. These people, they stopped going to work and they start stealing each other. So Apostle Paul is telling that if someone is stealing, let him stop stealing and work for their own stomach. ಕೆಲವರು ಇಲ್ಲಿ ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ಕಳ್ತನ ಮಾಡ್ತಾ ಇದ್ರು. ಅಂದ್ರೆ ಕ್ರಿಸ್ತನ ಬರೋಣ ಎಂಬತಕ್ಕಂಥದ್ದು ಒಂದು ನೆಪವಾಗಿ ತೆಗೆದುಕೊಂಡು ಸೋಮಾರಿಗಳಾಗಿ ಕೆಲಸ ಮಾಡೋದನ್ನ ಬಿಟ್ಟು, ಸ್ವಂತ ಕೈಗಳಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಕಳ್ಳತನ ಮಾಡಿ ಜೀವಿಸ್ತಾ ಇದ್ರು. ವಿಶ್ವಾಸಿಗಳು ಕಳ್ಳತನದಲ್ಲಿ ಜೀವಿಸ್ತಾ ಇದ್ರು. ಅಂತವರನ್ನು ಗುರುತಿಸಿ ಅವರನ್ನು ಗದರಿಸ್ತಾ ಇದ್ದಾನೆ. ಮೈಗಳರಾಗ್ಬೇಡ್ರಿ, ಕಳ್ಳತನದಲ್ಲಿ ಜೀವಿಸ್ಬೇಡ್ರಿ, ನಿಮ್ಮ ಜವಾಬ್ದಾರಿಗಳು ನೀವು ನೆರವೇರಿಸಿ, ಕೆಲಸ ಮಾಡಿ, ನಿಮ್ಮ ಸ್ವಂತ ಕೈಗಳಲ್ಲಿ ಕೆಲಸ ಮಾಡಿ ನೀವು ನೀವು ಹೊಟ್ಟೆ ತುಂಬಿಸ್ಕೊಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕ್ರಿಸ್ತನ ಬರೋಣದ ವಿಷಯವಾಗಿ ಮಾತನಾಡುತ್ತಾ ನೀವು ಸೋಮಾರಿಗಳಾಗಿ ಜೀವಿಸಬೇಡ್ರಿ ಎಂಬುದಾಗಿ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದಾರೆ. You see all these in chapter 3 verse 1 down to 15, and then 16 to 18, verses 16 to 18 you see Paul's benediction, and with that 2 Thessalonians is completed. ಸೊ ಈ ಎಲ್ಲ ಸಂಗತಿಗಳು ತಿಳಿಸಿದ ಮೇಲೆ ಕೊನೆಯದಾಗಿ 3ನೇ ಅಧ್ಯಾಯ 16ರಿಂದ 18 ತನ್ನ ಸಮಾಪ್ತಿಯ ವಾಕ್ಯಗಳನ್ನು
ಪೌಲನು ಕೊಡ್ತಾ ಇದೆ. ಇದರಿಂದ ಈ ಪತ್ರಿಕೆಗಳ ಒಂದು ಅಧ್ಯಯನ ಮುಗಿತಾ ಇದೆ. ದಯಮಾಡಿ ನೀವು ಈ ಔಟ್ಲೈನ್ ಗಳನ್ನು ಉಪಯೋಗ ಮಾಡಿಕೊಂಡು ಇನ್ನು ಹೆಚ್ಚಾಗಿ ಇದನ್ನು ಅರ್ಥೈಸಿಕೊಳ್ಳುವುದಕ್ಕೆ ನೀವು ಪ್ರಯತ್ನಿಸಬೇಕು. So this is all about the background and the content of 1st and 2nd Thessalonians. As you read in your vernacular and even you read Bible, if you go through 1st and 2nd Thessalonians, I hope you will have a clear-cut understanding based on its own context. And thank you all for listening, and thank you, sir, for your. Thank you, Minister, for giving us a beautiful background of these two letters, also giving us the message of these letters. ನಾವು ನಂಬ್ತೇನೆ ನಮಗೆ ಈ ಒಂದು ಹಿನ್ನೆಲೆ, ಚಾರಿತ್ರಿಕವಾದಂತಹ ಹಿನ್ನೆಲೆ ಗ್ರಂಥಕರ್ತನ ವಿಷಯವಾಗಿಯೂ ಎಲ್ಲಿ ಬರೆಯಲ್ಪಟ್ಟಿತ್ತು, ಹೇಗೆ ಬರೆಯಲ್ಪಟ್ಟಿತ್ತು, ಯಾರ ಮೂಲಕ ವರದಿ ಬಂತು, ಅದಕ್ಕೆ ಪ್ರತಿಕ್ರಿಯೆಯಾಗಿ ಪೌಲನು ಹೇಗೆ ಬರೆಯುತ್ತಾ ಇದ್ದಾನೆ, ಥೆಸಲೋನಿಕದವರಿಗೆ ಬರೆದಂತ ಸಂಗತಿಗಳು ಏನು, ಅವರಲ್ಲಿ ಉಂಟಾದಂತ ಗೊಂದಲಗಳು ಏನು, ಗೊಂದಲಗಳನ್ನು ಹೇಗೆ ಸರಿಪಡಿಸ್ತಾ ಇದ್ದಾನೆ, ಮತ್ತು ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಹೇಗೆ ನಡ್ಕೊಳ್ಳಬೇಕಾಗಿದೆ, ಆ ಸೂತ್ರಗಳು ಏನು, ಎಲ್ಲ ಸಂಗತಿಗಳನ್ನು ಬಹಳ ಕ್ಲುಪ್ತವಾಗಿ ನಮಗೆ ಸಾರಾಂಶದ ರೂಪದಲ್ಲಿ ಔಟ್ಲೈನ್ ಅನ್ನು ಉಪಯೋಗಿಸುವ ಮೂಲಕವಾಗಿ ನಮಗೆ ಬೋಧಿಸಿದ್ದಾರೆ. ಸೊ ದಯಮಾಡಿ ನೀವು ಗಂಭೀರವಾಗಿ ತೆಗೆದುಕೊಂಡು ಈ ಔಟ್ಲೈನ್ ಗಳನ್ನು ಉಪಯೋಗಿಸುತ್ತಾ ಈ ಪತ್ರಿಕೆಗಳನ್ನು ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ವಾಕ್ಯದ ಜ್ಞಾನದಲ್ಲಿ ಬೆಳೆಯಲಿಕ್ಕೆ ನಿಮಗೆ ಬಹಳಷ್ಟು ಉಪಯೋಗಕಾರಿಯಾಗಿರುತ್ತೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಿಂದ ಕ್ಲಾಸ್ ಅನ್ನು ನಾವು ಮುಗಿಸೋಣ. Sir, what is the book they have to read and come for the next class? First and second, 1 Corinthians, sir. Okay. ಸೊ ಮುಂದಿನ ಕ್ಲಾಸ್ಗೆ ನೀವು ಮೊದಲನೇ ಕೊರಿಂಥದವರ ಪತ್ರಿಕೆಯನ್ನು ಓದ್ಕೊಂಡು ಬರ್ಬೇಕು. ಮೊದಲನೇ ಕೊರಿಂಥದವರ ಪತ್ರಿಕೆ. ಓಕೆ, ಸೊ ಅದರ ವಿಷಯವಾಗಿ ಅಧ್ಯಯನ ಇರ್ತದೆ. ಒಂದು ಪ್ರಾರ್ಥನೆ ಮಾಡಿ ನಾವು ಇವತ್ತಿಗೆ ನಾವು ಮುಗಿಸೋಣ. ಆಲ್ರೈಟ್, ಪ್ರಾರ್ಥನೆ. ಫಸ್ಟ್ ರಜೆ ಒಂದು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಆದ್ಮೇಲೆ ದಯಮಾಡಿ ಎಲ್ಲರೂ ಇರ್ಬೇಕಾಗಿ ಕೇಳ್ಕೊಳ್ತೇನೆ. ಚಿಕ್ಕ ಪ್ರಕಟಣೆ ಇದೆ ಪ್ರಾರ್ಥನೆ ಆದ್ಮೇಲೆ. ಸರಿ ಸರ್, ಪ್ರಾರ್ಥನೆ ಮಾಡಿದ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನು ಬಹಳವಾಗಿ ಪ್ರೀತಿ ಮಾಡುವಂತ ಪರಿಶುದ್ಧನಾದ ದೇವರೇ, ಒಂದು ನೂತನ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ ಪೌಲೈನ್ ಎಪಿಸ್ಟಲ್ಸ್ ಕರ್ತನೆ ಒಂದು ಪತ್ರಿಕೆ ವಿಷಯವಾಗಿ ಫಸ್ಟ್ ಥೆಸಲೋನಿಕ 2 ಸೆಕೆಂಡ್ ಥೆಸಲೋನಿಕ ವಿಷಯವಾಗಿ ಕರ್ತನಪ್ಪ ಪಾಸ್ಟರ್ ಬೆನಿಯವರ ಮುಖಾಂತರ ಸ್ವಾಮಿ ವಿಶೇಷವಾಗಿ ನಮಗೆ ಔಟ್ಲೈನ್ ಮುಖಾಂತರ ಅನೇಕ ಸಂಗತಿಗಳನ್ನ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಅದೇ ರೀತಿ ತರ್ಜುಮೆ ಮಾಡಿದಂತ ಮೋಸಸ್ ಅನ್ನು ಕೂಡ ನಿನ್ನ ಕೆಳಗೆ ಒಪ್ಪಿಸ್ತೇನಪ್ಪ ದೇವರೇ. ಇವ್ರನ್ನ ಮಧ್ಯದಲ್ಲಿ ಉಪಯೋಗಿಸ್ಕೊಂಡು